ಎಲ್ಲ ಕೆಎಆರ್ ಟಿಇಟಿ ಆಕಾಂಕ್ಷಿಗಳಿಗೆ ನಮಸ್ಕಾರ. ಈ ವಿಡಿಯೋ ನಿಮ್ಮ ಪರೀಕ್ಷಾ ತಯಾರಿಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ಈ 3 ಕೆಲಸಗಳನ್ನು ಮಾಡಿ. ಮೊದಲನೆಯದು, ಈ ವಿಡಿಯೋವನ್ನು ಇದರ ಅವಶ್ಯಕತೆ ಇರುವ ನಿಮ್ಮ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಯಾರಿಗೆ ಗೊತ್ತು, ನೀವು ಮಾಡುವ ಸಣ್ಣ ಶೇರ್ ಅವರ ಜೀವನವನ್ನು ಬದಲಾಯಿಸಬಹುದು. ಎರಡನೆಯದು, ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಒಳ್ಳೆಯ ವಿಷಯ ಕಂಡು ಬಂದಲ್ಲಿ ಅಥವಾ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಒಳ್ಳೆಯ ವಿಷಯ ಇದ್ದರೆ ಮುಂದುವರಿಸಿಕೊಂಡು ಹೋಗುತ್ತೇವೆ, ತಪ್ಪಿದ್ದಲ್ಲಿ ತಿದ್ದುಕೊಳ್ಳಲು ನಮಗೆ ಸಹಾಯವಾಗುತ್ತದೆ. ಮೂರನೆಯದು, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದು ನಮಗೆ ಇನ್ನಷ್ಟು ಎಲ್ಲರಿಗೂ ಉಪಯುಕ್ತ ಆಗುವಂತೆ ಎಜುಕೇಶನ್ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ KRTT 2019 ಗಣಿತ ವಿಷಯ ಪೇಪರ್ 2 ಎಕ್ಸ್ಪ್ಲನೇಷನ್ ಅನ್ನು ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ನಾವೇನ್ ಮಾಡೋಣ ಅಂತಂದ್ರೆ KRTT ಮಾಡೆಲ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಓಕೆ ರೈಟ್. ಸೊ ಮತ್ತೆ ಆಗ್ತದ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ ಫ್ರೆಂಡ್, ಬನ್ನಿ ದಟ್ ಒಂದೊಂದಾಗಿ ಪ್ರಾಬ್ಲಮ್ಸ್ ಅನ್ನು ನೋಡ್ಕೊಂಡು ಹೋಗೋಣ. ಮೊದಲನೆಯ ಪ್ರಶ್ನೆ 91ನೇದ್ದು ಏನದರಿ? ಗಿವನ್ sin 2θ = √3/2 ದೆನ್ ದ ವ್ಯಾಲ್ಯೂ ಆಫ್ ಥೀಟಾ ಈಸ್. ಓಕೆ, ಥೀಟಾ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ನಮ್ಗೆ ಏನ್ ಕೊಟ್ಟಾರ ಅಂತಂದ್ರ sin 2θ = √3/2 ಅಂತ ಕೊಟ್ಟಾರ. ಸೊ sin ಯಾವಾಗ √3/2 ಇರ್ತೈತ್ರಿ? sin 60 √3/2 ಇರ್ತೈತಿ. ಅಂದ್ರೆ sin 2θ = sin 60 ಅಂತ ಬರ್ಕೋಬಹುದು. ರೈಟ್. ಸೊ ಇಲ್ಲಿ ಎರಡು ಕಡೆ ಸೈನ್ ಐತಿ, ಅಂದ್ರೆ 2θ = ಏನಾಗತ್ತಪ್ಪ ಅಂತಂದ್ರೆ 60 ಡಿಗ್ರಿ ಆಗುತ್ತೆ. ಎರಡು ಬಲಗಡೆ ಬಂದ್ರೆ ಬಾಗ್ಲ ಆಗ್ತೈತಿ. 2 ಒಂದೇ 2, 2 ಮೂರಲೆ 6, ಮುಂದೊಂದು 0. ಅಂದ್ರೆ ಥೀಟಾ ಎಷ್ಟಾಗಿರ್ತೈತಿ ಅಂತಂದ್ರೆ 30 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಆನ್ಸರ್ ಆಗಿದೆ. ಓಕೆನಾ? ನಂತರ 92ನೆಯ ಲೆಕ್ಕ ಏನಂತ ನೋಡ್ರಿ. ಗಿವನ್ 2 sin square θ - 3 sin θ + 1 = 0. theta being positive, then the value of theta r. Okay, theta values ಏನೇನಾಗಿರ್ತಾವು ಅಂತ ಕೇಳಕತ್ತಾರ್ರಿ. ಸೊ ಇಲ್ಲಿ ಇಕ್ವೇಶನ್ ತರ ಕೊಟ್ರ ಒಂದು ಟ್ರಿಗೊಮೆಟ್ರಿ ಪ್ರಾಬ್ಲಮ್ ನ ದಟ್ ಇಕ್ವೇಶನ್ ತರ ಕೊಟ್ಟಾರ್ರಿ. ಏನ್ ಕೊಟ್ರಿ ಅವರು? 2 sin square θ - 3 sin θ + 1 is equal to 0 ಅಂತ ಹೇಳಕತ್ತಾರ. ಸೊ ಥೀಟಾ ವ್ಯಾಲ್ಯೂ ಕೇಳಕತ್ತಾರ್ರಿ. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ತರ ಐತಿ. ಸೊ ಇದು ಏನ್ ಮಾಡೋಣ ಅಂತಂದ್ರೆ ದಟ್ ಲೆಟ್ sin θ = x. ಈ sin θ ಏನಪ್ಪಾ ಅಂದ್ರೆ x ಅಂತ ತಗೊಳ್ಳೋಣ. ಅಂದ್ರೆ ಇದೇನಾಗುತ್ತೆ? 2x² - 3x + 1 = 0 ಆಗಿರ್ತೈತಿ. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ನಮ್ಗೆ x ವ್ಯಾಲ್ಯೂ ಸಿಗ್ತೈತಿ, ಅಂದ್ರೆ sin θ ವ್ಯಾಲ್ಯೂ ಸಿಗ್ತೈತಿ. ಇದನ್ನ ಗುಣಾಕಾರ ಮಾಡ್ತೀವಿ. ಅಂದ್ರೆ ಗುಣಿಸಿದ್ರೆ ನಮ್ಗೆ ಎಷ್ಟು ಬರ್ಬೇಕ್ರಿ? 2 ಒಂದ್ಲ 2 ಬರ್ಬೇಕು. ಕುಡಿಸಿದ್ರೆ ಅಥವಾ ಕಳೆದ್ರೆ ಏನ್ ಬರ್ಬೇಕು ಅಂತಂದ್ರೆ ಮಧ್ಯದ ಪದ ಮಿಡಲ್ ಟರ್ಮ್ -3 ಬರ್ಬೇಕು. ಸರಿನಾ? ರೈಟ್. ಸೊ ಯಾವ 2 ನಂಬರ್ ಅನ್ನ ಗುಣಿಸಿದ್ರೆ 2 ಬರ್ತರಿ? 2 ಒಂದ್ಲೆ 2, -3 ಬರ್ಬೇಕಲ್ಲ. ಇದು ಮೈನಸ್ ಆದ್ರೆ ಇದು 2 ಮೈನಸ್ ಆದ್ವು ಅಂದ್ರೆ -3 ಬಂದಿರ್ತೈತಿ. -2 -1 ಅಂದ್ರೆ -3 ಬಂದಿರ್ತೈತಿ. ಸೊ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡ್ರಿ. 2x² - 2x - x + 1 = 0. ಈ -3x ಅನ್ನ -2x - x ಅಂತ ಬರ್ಕೊಂಡಿದೀವಿ. ಇವೆರಡರೊಳಗೆ ಏನ್ ಕಾಮನ್ ತೆಗಿಬಹುದ್ರಿ? 2x ಅನ್ನ ಕಾಮನ್ ತೆಗಿಬಹುದು. ಓಕೆ, 2x ಹೋಯ್ತಂದ್ರೆ ಇನ್ನೂ ಒಂದು x ಉಳಿತೈತಿ. ಇಲ್ಲಿ ಏನು ಉಳಿತೈತ್ರಿ? 2x ಹೊರಗಡೆ ಹೋಯ್ತು ಅಂತಂದ್ರೆ -1 ಉಳಿತೈತಿ. ಇಲ್ಲಿ x - 1 ಬಂದೈತಿ ಅಂತಂದ್ರೆ ಇಲ್ಲಿ ಕಣ್ಮುಚ್ಕೊಂಡು x - 1 ಅಂತ ಬರ್ಕೊಂಡ್ಬಿಡ್ರಿ. ಓಕೆ, ಸೊ ಈಗ ಇಲ್ಲಿ -x ಐತಿ, ಇಲ್ಲಿ x ಐತಿ. x ಗೆ ಎದರಲ್ಲಿ ಗುಣಿಸಿದ್ರೆ -x ಬರ್ತರಿ? -1 ಲಿಂದ ಗುಣಿಸಿದ್ರೆ -x ಬರ್ತೈತಿ. ಓಕೆನಾ? ಸೊ ಇವೆರಡು ಕಾಮನ್ ಏನ್ ತೆಗಿಬಹುದ್ರಿ? x - 1 ಕಾಮನ್ ತೆಗಿಬಹುದು. ಆನಂತರ 2x - 1 ನ ಕಾಮನ್ ತೆಗಿಬಹುದು. ಇವೆರಡು ಗುಣಾಕಾರ ಮಾಡಿದ್ರೆ 0 ಬರುತ್ತೆ. ಅಂದ್ರೆ ಇದು 0 ಆಗಿರ್ತೈತಿ, ಅಥವಾ 2x - 1 ಇದು 0 ಆಗಿರ್ತೈತಿ. ಓಕೆ, ಸೊ -1 ಬಲಗಡೆ ಬಂದ್ರೆ ಏನಾಗುತ್ತೆ? +1 ಆಕೈತಿ. ಇದು 2x -1 ಬಲಗಡೆ ಬಂದ್ರೆ +1 ಆಗುತ್ತೆ. ಇದು ಇಂಟು 2 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ? ಬಾಗ್ಲ 2 ಆಗುತ್ತೆ. ಇದರ ಅರ್ಥ ನಾವೇನ್ ತಗೊಂಡಿವ್ರಿ? ಇಲ್ಲಿ sin θ ಅಂದ್ರೆ x ಅಂತ ತಗೊಂಡಿವಿ. ಅಂದ್ರೆ sin θ = 1 ಅಂತ ಬರ್ತೈತಿ. sin ಯಾವಾಗ ಬಂದಿರತ್ರಿ? sin 90 ಬಂದಿರ್ತೈತಿ. ಓಕೆ, ದಟ್ is equal to sin 90. ಇಲ್ಲಿ sin x ಅಂದ್ರೆ ಏನ್ರಿ? sin θ ಯಾವಾಗ ಹಾಫ್ ಇರ್ತೈತಿ ಅಂತಂದ್ರೆ ಅರ್ಧ ಇರ್ತೈತಿ. ಅಂದ್ರೆ sin 30 ಹಾಫ್ ಇರ್ತೈತಿ. ಅಂದ್ರೆ θ = ಏನ್ ಬರ್ಬೋದ್ರಿ? 90 ಬರ್ಬೋದು, ಇಲ್ಲ 30 ಬರ್ಬೋದು. ಫಸ್ಟ್ ಸಾನ್ ಬರೆಯೋಣ, ಆ ನಂತರ ದೊಡ್ಡ ಬರೆಯೋಣ.
30 ಡಿಗ್ರಿ 90 ಡಿಗ್ರಿ ಅಥವಾ 90 ಡಿಗ್ರಿ 30 ಡಿಗ್ರಿ ಅಂದ್ರೂ ಸರಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗಿದೆ. ಓಕೆ, ನಮ್ದು ಇದು ಎರಡೇ ಪ್ರಾಬ್ಲಮ್ ಆಗಿತ್ತು. ನಂತರ 93ನೆಯ ಪ್ರಶ್ನೆ ಏನ್ರಿ ಕೋಆರ್ಡಿನೇಟ್ ಜಾಮೆಟ್ರಿ ಮೇಲೆ ಕೊಟ್ಟಾರ. ಏನಂದ್ರಿ ದ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ದ ಪಾಯಿಂಟ್ಸ್ A14 B40 A14 ನಂತರ B10 ಕರೆಕ್ಟಾ? ಇಲ್ಲ ರೀ 40 ಅದ B40. ಓಕೆ, ಸೊ ಇವ ಎರಡು ನೋಡ್ಬೇಕು ಡಿಸ್ಟೆನ್ಸ್ ಎಷ್ಟದ ಅಂತ ಕೇಳಾಕತ್ತಾರಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತದ ನಮ್ಗ ಏನ್ರಿ ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. 4 minus 1 x2 minus x1 ಅಂದ್ರೆ ಏನ್ರಿ 4 minus 1 whole square plus y2 minus y1 that is 0 minus 4 whole square. ಇದು ಏನಪ್ಪಾ ಅಂದ್ರೆ ಸ್ಕ್ವೇರ್ ರೂಟ್ ಹಾಕೋಣ. 4 ಒಳಗೆ 1 ಹೋದ್ರೆ 3 ಸ್ಕ್ವೇರ್, 0 minus 4 ಅಂದ್ರೆ -4 ಬರ್ತೈತಿ, -4 ಸ್ಕ್ವೇರ್ ಆಗ್ತೈತಿ. ಓಕೆ, ಇದು ಸ್ಕ್ವೇರ್ ರೂಟ್. 3 ಸ್ಕ್ವೇರ್ ಅಂದ್ರೆ ಏನ್ರಿ 9 ಬರ್ತೈತಿ. ಓಕೆ, ಪ್ಲಸ್ -4 ಅಂತಂದ್ರೆ -4 ಸ್ಕ್ವೇರ್ ಅಂದ್ರೆ ಇದು +16 ಬರ್ತೈತಿ. ಓಕೆ, ಎರಡು ಸ್ಕ್ವೇರ್ ರೂಟ್ ತೆಗೆದ್ರೆ √25. √25 ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ 5 ಆಗಿರ್ತೈತಿ. ಸೊ 5 ಯೂನಿಟ್ಸ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗೈತಿ. ಅಂತ ಡಿಫಿಕಲ್ಟ್ ಇಲ್ಲ ರೀ, ಡೈರೆಕ್ಟ್ ಫಾರ್ಮುಲಾ ಒಳಗೆ ಪುಟ್ ಮಾಡೋ ತರ ಕೇಳಾರ, ಈಸಿ ಅದ, ಅಂತ ಡಿಫಿಕಲ್ಟ್ ಇಲ್ಲ ಲೆಕ್ಕ. ನಂತರ 94ನೆಯ ಲೆಕ್ಕ ಏನು ನೋಡ್ರಿ. ದ altitude of a right angled triangle is 7 cm less than its base. altitude ಅಂದ್ರೆ ಎ ಅಂತ ಬರ್ಕೊಳ್ಳೋಣ. ಇಟ್ ಇಸ್ 7 cm less than its base. ಓಕೆ, ಎ ಅನ್ನೋಕಿನ ಎಚ್ ಅಂತ ಬರ್ಕೊಳ್ಳೋಣ ಇದನ್ನ. ಯಾಕ್ರಿ ದಟ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಇದನ್ನ ನಾವು ಅಲ್ಟಿಟ್ಯೂಡ್ ಅಂತೀವಿ. ಇದು ಬೇಸ್ ಆಗಿರ್ಲಿ ಬೇಡ, ಮಿಸ್ ಆಗತ್ರಿ. ಇದು ಹೈಪಾಟ್ನ್ಯೂಸ್ ಆಗಿರ್ಲಿ, ಇದು ಏನೇ ಇರೋಲ್ಲ, ಇದು ಎ ಆಗಿರ್ಲಿ, ಸರಿನಾ? ಇದು ಹೈಪಾಟ್ನ್ಯೂಸ್ ಎಚ್ ಆಗಿರ್ಲಿ, ಸರಿನಾ? ಇದು ಸಿ ಅಂತ ಬರ್ಕೊಂಡ್ರೆ ಏನ್ ತಪ್ಪಿಲ್ಲ, ಸರಿನಾ? ಏನ್ರಿ ಅದ ಅಲ್ಟಿಟ್ಯೂಡ್ ಏನದ ಅಂತಂದ್ರೆ ಬೇಸ್ಗೆನ 7 ಸೆಂಟಿಮೀಟರ್ ಕಡಿಮೆ ಐತಿ ಅಂತ ಅನ್ನಾಗತ್ತಾರ. ಬಿ - 7 ಅಂತ ಬರ್ಕೋಬಹುದು. ಆ ನಂತರ ಇಟ್ಸ್ ಬೇಸ್ ಅಂಡ್ ಇಟ್ಸ್ ಹೈಪಾಟ್ನ್ಯೂಸ್ ಈಸ್ 13 ಸೆಂಟಿಮೀಟರ್. ಹೈಪಾಟ್ನ್ಯೂಸ್ ಎಷ್ಟದ ಅಂತಂದ್ರೆ 13 ಐತಿ. ಇದನ್ನ ತೆಗೆದ ಬಿಡೋಣ ಅಂತ, ಇದನ್ನ ಏನ್ ಮಾಡೋಣ್ರಿ 13 ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ. ಓಕೆ, the other two sides of triangle are equal to. ಸೊ ಇದು 13 ಸೆಂಟಿಮೀಟರ್ ಐತಿ. ಇವೆರಡು ಸೈಡ್ ಏನಾಗಿರ್ತಾವು ಅಂತ ಕೇಳಾಕತ್ತಾರ. ಬೇಸ್ ಮತ್ತು ಅಲ್ಟಿಟ್ಯೂಡ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಇದನ್ನ ಫೈಂಡ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕ್ರಿ? ದಟ್ ಈ ರೀತಿ ಮಾಡೋಣ. ಏನ್ರಿ ದಟ್ ಇದೇನಪ್ಪಾ ಅಂತಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಐತಿ ಅಂತ ಅವ್ರು ಹೇಳಿದಾರ. ಹಂಗಂದ್ರೆ ಪೈಥಾಗೋರಸ್ ಥಿಯರಂ ಪ್ರಕಾರ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಒಪ್ಕೋತೀರಾ? AC ಸ್ಕ್ವೇರ್ ಅಂದ್ರೆ ಏನದರಿ 13 ಸ್ಕ್ವೇರ್, AB ಸ್ಕ್ವೇರ್ ಅಂತಂದ್ರೆ A ಸ್ಕ್ವೇರ್. ಎ ಅಂದ್ರೆ ಇಲ್ಲಿ ನಾವು ಏನ್ ಬರ್ಕೊಂಡಿದೀವಿ ಅಂತ B - 7 ಅಂತ ಬರ್ಕೊಂಡಿದೀವಿ. ದಿಸ್ ಇಸ್ B - 7 ಹೋಲ್ ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂದ್ರೆ ಏನ್ರಿ ಇದು B ಸ್ಕ್ವೇರ್. ಓಕೆ, ನಮ್ಗೆ ಒಂದೇ ವೇರಿಯೇಬಲ್ ಬಂತು, ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ. ರೈಟ್, 13 ಸ್ಕ್ವೇರ್ ಅಂದ್ರೆ ಏನ್ರಿ 169. B - 7 ಸ್ಕ್ವೇರ್ ಅಂತಂದ್ರೆ ಏನ್ ಬರ್ತ್ರಿ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್. B ಸ್ಕ್ವೇರ್ ಅಂದ್ರೆ ನಾನು 49 ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೇನೆ ಪ್ಲಸ್ -2AB. ಓಕೆ, -2B × 7 7 14B ಪ್ಲಸ್ B ಸ್ಕ್ವೇರ್. ಓಕೆ, ರೈಟ್. ಸೊ ನಂಬರ್ ಅನ್ನ ಈ ಕಡೆ ತಗೊಂಬರೋಣ. ಇದು 14B ಅದ, ಕನ್ಫ್ಯೂಸ್ ಆಗೋದು ಬೇಡ. 49 ಈ ಕಡೆ ಬರ್ಲಿ, ಏನಾಗತ್ರಿ -49 ಆಗ್ತತಿ. B ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂತಂದ್ರೆ 2B ಸ್ಕ್ವೇರ್ -14B. ಒಂದು ಕೆಲಸ ಮಾಡ್ಬೇಕಾಗಿತ್ರಿ, ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದೆ. ಏನಂತಂದ್ರೆ ನಾವು ಇಲ್ಲಿ ಇದನ್ನ ನಂಬರ್ ಅನ್ನ ಆ ಕಡೆ ತಗೊಂಡೋಗ್ಬೇಡ. ಏನಾಗುತ್ತೆ ಇದು ಏನಪ್ಪಾ ಅಂತಂದ್ರೆ ಈಚೆ ಕಡೆ 0 ಉಳಿಸ್ಕೊಳ್ಳೋಣ ಅಂತ ನಮ್ಗೊಂದು ಇಕ್ವೇಶನ್ ಕರೆಕ್ಟ್ ಆಗಿ ಫಾರ್ಮ್ ಆಗಿಬಿಡ್ತೈತಿ. B ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂದ್ರೆ 2B ಸ್ಕ್ವೇರ್ -14B. 169 ಆ ಕಡೆ ಬರ್ಲಿ, ಇಲ್ಲಿ 49 -169. ಇದು ಆ ಕಡೆ ಹೋಗಿದ್ದಕ್ಕೆ ಎರಡು ಕಡೆ 0 ಉಳಿ ಆಗತ್ತೈತಿ. ಓಕೆನಾ? ಈ 0 ಈ ಕಡೆ ಬರೀ ಬದಲಿ ಆ ಕಡೆ ಬರ್ಕೊಂಡ್ಬಿಡ್ತೇನ್ರಿ. ಅಂದ್ರೆ ಇದೇನಾಗುತ್ತೆ 2B ಸ್ಕ್ವೇರ್ -14B. 4 ಕರೆಕ್ಟ್ ಆಗಿ ಬರೆಯೋಣ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತದೆ. ಇವು ತರ ಕಾಣಿಸುತ್ತೆ. ಓಕೆ, ಪ್ಲಸ್ 49 -169. 169 ಒಳಗೆ 49 ಕಡೆನ 120 ಬರ್ತ್ರಿ. ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತಿ, ಇದು -120 = 0. ಇದನ್ನ ಲೆಕ್ಕ ಮಾಡಿದ್ರೆ ನಮ್ಗೆ ಆನ್ಸರ್ ಬರ್ತೈತಿ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲಿ ಏನಾಗತೈತಿ ಅಂತಂದ್ರೆ ನಮ್ಗೆ ಇವಿಷ್ಟು ನಂಬರ್ ದೊಡ್ಡ ಅನಿಸ್ತಾವ್ರಿ. ಅದ್ರ ಸಂಬಂಧ ಸಣ್ಣ ಮಾಡ್ಲಿಕ್ಕೆ ಬರ್ತದ ಅಂದ್ರೆ ಬರ್ತದ. ಹೆಂಗಂದ್ರೆ ಇವಿಷ್ಟು 2ರಿಂದ ಭಾಗ ಹೋಗ್ತಾವು, ಇದನ್ನ 2ರಿಂದ ಭಾಗಿಸೋಣ. ಅಂದ್ರೆ ಇದೇನಾಗತ್ರಿ B ಸ್ಕ್ವೇರ್
2 7 14 ಬಿ ಮೈನಸ್ 2 6 12 ಮುಂದೊಂದು 0. ಓಕೆ ರೈಟ್. ಈಗ ಇಲ್ಲಿ ಏನಾದ್ರೆ ಕೋಎಫಿಷಿಯಂಟ್ 1 ಅದ. ಈ 1 ಮತ್ತು 60 ಗುಣಿಸೋಣ. 1 ಮತ್ತು 60 ಗುಣಿಸಿದ್ರೆ ಏನ್ರಿ, ಗುಣಾಕಾರ ಮಾಡಿದ್ರೆ -60 ಬರಬೇಕು. ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನ್ ಬರ್ಬೇಕ್ರಿ ನಮಗ, ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯದ ಪದ -7 ಬರಬೇಕು. ಯಾವ್ಯಾವ ನಂಬರ್ ಅನ್ನ ಗುಣಿಸಿದ್ರೆ 60 ಬರ್ತೈತಿ, ಕೂಡಿಸಿದ್ರೆ ಅಥವಾ ಕಳೆದ್ರೆ 7 ಬರ್ತೈತಿ ಅಂದ್ರ 12 5 60, 12 5 60. ನಮಗೆ ಇಲ್ಲಿ ಬೇಕಾಗಿದ್ದು +7 -7 ರೀ, -7 ಅಂದ್ರೆ ದೊಡ್ಡ ನಂಬರ್ ಇಂದ ಮೈನಸ್ ಹಾಕೋಣ. ಓಕೆ, ಇದೇನಾಗತ್ರಿ b² -12b +5b -60 0. ಇವೆರಡರೊಳಗೂ ಬಿ ಕಾಮನ್ ತೆಗೆಯೋಣ. ಸೊ ಬಿ ಕಾಮನ್ ತೆಗೆದ್ರಲ್ಲಿ ಏನ್ ಬರ್ತ್ರಿ, b -12. ಇಲ್ಲಿ b -12 ಐತೆ ಅಂದ್ರೆ ಇಲ್ಲಿ b -12 ಬರ್ಕೋರಿ =0. ಈ ಬಿ ಗೆ ಎದನ್ನ ಗುಣಿಸಿದ್ರೆ 5b ಬರ್ತ್ರಿ, +5 ಗುಣಿಸಿದ್ರೆ ಬರ್ತೈತಿ. ಅಂದ್ರೆ ಇಲ್ಲಿ ಏನ್ ಬರ್ತ್ರಿ, b -12 ಕಾಮನ್ ತೆಗಿತೀವಿ, ಇಲ್ಲಿ b ಅದ, ಇಲ್ಲಿ +5 0. ಇವೆರಡು ಗುಣಾಕಾರ ಮಾಡಿದ್ರೆ 0 ಬರ್ತೈತಿ. ಅಂದ್ರೆ ಇದು 0 ಆಗಿರ್ತೈತಿ ಅಥವಾ b +5 0 ಆಗಿರ್ತೈತಿ. ಇದು ದಟ್ 12 ಬಲಗಡೆ ಹೋದ್ರೆ ಏನಾಗತ್ರಿ, +12 ಆಗುತ್ತೆ. ಇದು ಬಲಗಡೆ ಹೋದ್ರೆ ಏನಾಗತ್ರಿ, -5 ಆಗುತ್ತೆ. ಸೊ ಇದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆನ್ಸರ್ ಮೈನಸ್ ಆಗಿರ್ಬಾರ್ದ್ರಿ, ಪ್ಲಸ್ ಆಗಿರ್ಬೇಕು. ಸೊ ನಮ್ಗೆ ಇಲ್ಲಿ ಏನ್ ಬಂತ್ರಿ, b12 ಬಂತು. ಏನ್ ಬಂತ್ರಿ, b12 ಸೆಂಟಿಮೀಟರ್, ಬೇಸ್ 12 ಸೆಂಟಿಮೀಟರ್ ಬಂತು. ಎ ಏನಾಗಿರ್ತೈತಿ ಅಂತಂದ್ರ 12 - 7 5 ಸೆಂಟಿಮೀಟರ್ ಆಗಿರ್ತೈತಿ. 12 ಸೆಂಟಿಮೀಟರ್ ಬೇಸ್ ಆಗಿರ್ತೈತಿ, ಅಲ್ಟಿಟ್ಯೂಡ್ 5 ಸೆಂಟಿಮೀಟರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ, ಇಷ್ಟೆಲ್ಲ ಗುದ್ದಾಡುವಂತ ಅವಶ್ಯಕತೆ ಇಲ್ರಿ. ನಾವು ಡೈರೆಕ್ಟ್ ಆಗಿ ಹೇಳ್ಬೋದು. ಹೆಂಗಂತಂದ್ರ ಇಲ್ಲಿ ಹೈಪಾಟ್ನ್ಯೂಸ್ 13 ಸೆಂಟಿಮೀಟರ್ ಅಂತಂದ್ರ ಪೈಥಾಗೋರಿಯನ್ ಟ್ರಿಪ್ಲೆಟ್ ಏನ್ ಬರ್ತಾವ ಅಂತಂದ್ರ 5 12 13 ಅಂತ ಬರ್ತಾವ. ಇದು ಹೈಪಾಟ್ನ್ಯೂಸ್ 13 ಆಗಿರ್ತಂದ್ರ ಇವೆರಡು ಏನಾಗಿರ್ತಾವ ಅಂದ್ರೆ 5 ಮತ್ತು 12 ಆಗಿರ್ತಾವ. ಸಿಂಪಲ್. ನಮ್ ಪೈಥಾಗೋರಿಯನ್ ಟ್ರಿಪ್ಲೆಟ್ ಇತ್ತಂದ್ರೆ ನಾವು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಓಕೆನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಪಾತ್ ಮಾಡ್ಕೊಡ್ರಿ. 95ನೇ ಲೆಕ್ಕದಿಂದ ಮುಂದೆ ಕಂಟಿನ್ಯೂ ಮಾಡೋಣ ಅಂತ. ನೆಕ್ಸ್ಟ್ 95ನೇ ಲೆಕ್ಕ ಏನದ ನೋಡ್ರಿ. ದ ಇಕ್ವೇಶನ್ 12x² + 4kx + 3 = 0 ಹ್ಯಾಸ್ ಈಕ್ವಲ್ ಅಂಡ್ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಇಫ್ k ಈಸ್. ಓಕೆ, ಏನ್ ಕೊಟ್ಟಾರ್ರಿ, ದಟ್ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟಾರ. ಅದ್ರೊಳಗ ಒಂದು ನಮಗೆ ಗೊತ್ತಿರಲಾರ್ದಂತ ವ್ಯಾಲ್ಯೂ ಕೊಟ್ಟಾರ, ದಟ್ ಇಸ್ k. ಓಕೆ, ಸೊ ಆ ಕೆ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕಂಡುಹಿಡಿ ಅಂದ್ರಿ. ಏನಂದ್ರೆ ಇಕ್ವೇಶನ್ 12x² + 4kx 12x² + 4kx + 3 = 0. ಇಲ್ಲಿ ಏನ್ ಹೇಳಕತ್ತಾರ್ರಿ, ರೂಟ್ಸ್ ಏನದವ್ರಿ ರಿಯಲ್ ಮತ್ತೆ ಈಕ್ವಲ್ ಅದಾವ ಅಂತ ಹೇಳಕತ್ತಾರ. ಸೊ ರೂಟ್ಸ್ ಯಾವಾಗ ರಿಯಲ್ ಮತ್ತೆ ಈಕ್ವಲ್ ಇರ್ತಾವ ಅಂತಂತಂದ್ರ ಅದರ ಡಿಸ್ಕ್ರಿಮಿನೆಂಟ್ 0 ಇತ್ತಂತಂದ್ರ ಅವಾಗ ರೂಟ್ಸ್ ರಿಯಲ್ ಅಂಡ್ ಈಕ್ವಲ್ ಇರ್ತಾವು. ಓಕೆ, ಸೊ ಥಿಯರಿ ಪಾರ್ಟ್ ಒಳಗೆ ಇದನ್ನೆಲ್ಲ ಏನಪ್ಪಾ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಥಿಯರಿ ಪಾರ್ಟ್ ಒಳಗೆ ನಾವು ಡಿಸ್ಕಸ್ ಮಾಡಿದೇವಿ. ದಟ್ ವಿಡಿಯೋನ ಥಿಯರಿ ಪಾರ್ಟ್ಸ್ ಕರೆಕ್ಟ್ ಆಗಿ ತಿಳ್ಕೊಂಡು ಇದಕ್ಕೆ ಬರ್ರಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾವ್ರಿ. ಓಕೆನಾ, ರೈಟ್. ಸೊ ದಟ್ ಇದರ ಡಿಸ್ಕ್ರಿಮಿನೆಂಟ್ ಇದು ಏನಾಗಿರ್ತೈತ್ರಿ, b² - 4ac = 0 ಆಗಿರ್ತೈತಿ. ಓಕೆ, ಇದನ್ನ ನಾವು ಎದಕ್ಕೆ ಕಂಪೇರ್ ಮಾಡೋಣ, ಇದಕ್ಕೆ ಕಂಪೇರ್ ಮಾಡೋಣ. ಏನ್ರಿ ಇದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿದ್ರೆ a ಜಾಗದಾಗ ಏನೈತ್ರಿ 12 ಅದ, ಒನಗೆ b ಬೇಕಲ್ಲ. ಸೊ b ಜಾಗದಾಗ ಏನೈತ್ರಿ, x ಬಿಟ್ಟು 4k ಐತಿ. ಅಂದ್ರೆ ಇದು ನಾವ್ ಏನ್ ಬರಿಬಹುದ್ರಿ, 4k² ಅಂತ ಬರೀಬಹುದು. -4ac a ಜಾಗದಾಗ ಏನೈತ್ರಿ 12 ಅದ, c ಜಾಗದಾಗ ಏನೈತ್ರಿ 3 ಅದ. ಸರಿನಾ, ಇಲ್ಲಿ 12 ಐತಿ, ಇಲ್ಲಿ 3 ಐತಿ, = 0. ಓಕೆ, 4k² ಅಂದ್ರೆ 4 16k² ಸಾರಿ 16k² -12 48 48 3 120 120 24 144 ಬರ್ತೈತಿ, = 0. 144 ಬಲಗಡೆ ತಗೊಂಡು ಹೋಗೋಣ. ಸರಿನಾ, 16k² ಇದು ಬಲಗಡೆ ಹೋದ್ರೆ ಪ್ಲಸ್ ಇದು +144 ಆಗತ್ರಿ. k² 16 ಬಲಗಡೆ ಹೋದ್ರೆ ಬಾಗ್ಲೆ 16 ಆಗತ್ತ. ಈಗ ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡೋಣ. 16 1 16 16 9 144 ಅಂದ್ರೆ k² = 9 ಆಯ್ತ್ರಿ. k ಏನಾಗುತ್ತೆ ಅಂದ್ರೆ √9 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಏನ್ ಕೊಟ್ಟಾರ್ರಿ, ಪ್ಲಸ್ ಆರ್ ಮೈನಸ್ ಅನ್ನೋ ರೀತಿ ಒಳಗೆ ಕೊಟ್ಟಾರ. ಸೊ ಅದ್ರ ಸಂಬಂಧ ನಾವ್ ಇಲ್ಲಿ ಏನ್ ಮಾಡೋಣ, +9 ಅನ್ಕೊಳ್ಳೋಣ. ಓಕೆ, ಸೊ ದಟ್ 9ರದ ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಗುತ್ತೆ, +3 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ರೈಟ್ ಆನ್ಸರ್ ಆಗೈತಿ. ಓಕೆನಾ, ಇದು 95ನೇ ಲೆಕ್ಕ ಆಗಿತ್ತು. ನಂತರ 96ನೇ ಲೆಕ್ಕ ಏನ್ ಕೊಟ್ಟು ನೋಡ್ರಿ,
the area of the ring of outer radius are the area of the ring of outer radius are equal to 8 centimeter and inner radius are equal to 4 centimeter. ring ಅಂತ ನಮಗೆ ಏರಿಯಾ ಕೇಳಾಕತ್ತಾರ, ಅದು ನಮಗೆ ಗೊತ್ತಾಗಿಲ್ಲ ಅಂತಂದ್ರೆ ದಟ್ ಇಲ್ಲಿ ಇದು ಏನ್ ಮಾಡ್ಯಾರ್ರಿ ಅವರು, ದಟ್ ಅಲ್ಲಿ ಇದು ಶೇಡ್ ಮಾಡ್ಯಾರ, ಆ ಶೇಡ್ ಮಾಡಿರುವಂತ ಇದರದ ರೀಜನ್ ಏರಿಯಾ ಫೈಂಡ್ ಮಾಡ್ರಿ ಅನ್ನುವಂತ ಅರ್ಥದೊಳಗ ಇಲ್ಲಿ ಲೆಕ್ಕ ಕೇಳಿದಾರೆ. ಓಕೆ, ಸೊ ಹೊರಗಡೆ ರೇಡಿಯಸ್ ಎಷ್ಟೈತ್ರಿ 8 ಸೆಂಟಿಮೀಟರ್ ಐತಿ, ಒಳಗಡೆ ರೇಡಿಯಸ್ ಎಷ್ಟೈತ್ರಿ 4 ಸೆಂಟಿಮೀಟರ್ ಐತಿ. ಓಕೆ, ಏರಿಯಾ ಆಫ್ ರಿಂಗ್ ಕೇಳ್ಯಾರ, ದಟ್ ಇಸ್ ಏರಿಯಾ ಆಫ್ ರಿಂಗ್ ಇಸ್ ಈಕ್ವಲ್ ಟು ಏನ್ರಿ, ಸಾರಿ ಏರಿಯಾ ಆಫ್ ರಿಂಗ್ ಇಸ್ ಈಕ್ವಲ್ ಟು ಏನ್ರಿ ಹೊರಗಲ್ ಏರಿಯಾ ಮೈನಸ್ ಒಳಗಲ್ ಏರಿಯಾ, ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂತ ಬರ್ಕೊಳ್ಳೋಣ. ಸೊ ಇದೇನಾಗಿರ್ಲಿ ಅಂತಂದ್ರ ಪೈ ಆರ್ ಸ್ಕ್ವೇರ್ ಆಗಿರ್ಲಿ, ಇದು ಏನಾಗತ್ರಿ ಪೈ ಸ್ಮಾಲ್ ಆರ್ ಸ್ಕ್ವೇರ್ ಆಗಿರ್ತೈತಿ. ಎರಡರೊಳಗೂ ಪೈ ಕಾಮನ್ ತೆಗೆದ್ವಿ ಅಂತಂದ್ರ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಆಗಿರ್ತೈತಿ. ಓಕೆ, ಪೈ ಅಂದ್ರೆ ಏನ್ರಿ, ದಟ್ ಇಲ್ಲಿ ಆಪ್ಷನ್ಸ್ ಒಳಗ ಪೈ ಅನ್ನ ಹಂಗ ಕೊಟ್ಟಾರ, ಹಂಗಂದ್ರ ಪೈನ ನಾವು ಇದನ್ನ ಇಷ್ಟೇ ಇಟ್ಕೊಳ್ಳೋಣ ಅಂತ. ಆರ್ ಸ್ಕ್ವೇರ್ ಕ್ಯಾಪಿಟಲ್ ಆರ್ ಅಂದ್ರೆ ಎಷ್ಟದರಿ 8 ಅದ, 8 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. ಓಕೆ, ಪೈ 8 ಸ್ಕ್ವೇರ್ ಅಂದ್ರೆ 64, 4 4 16. ಓಕೆ, 64 ಒಳಗೆ 16 ಹೋಯ್ತು ಅಂತಂದ್ರ 16 3 48 14 14 48 ಏನ್ ಬರ್ತದ್ರಿ 48 ಬರ್ತೈತಿ. ಸೊ 48 ಪೈ ಸ್ಕ್ವೇರ್ ಸೆಂಟಿಮೀಟರ್ ಇದು ನಮ್ಮ ಆನ್ಸರ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಇದು ಯಾವುದು ಇಲ್ಲ ರೀ. ಓಕೆ, ಸೊ ದಟ್ ಕೊಟ್ಟಿರುವಂತ ಆಪ್ಷನ್ ಒಳಗೆ ಏನೋ ಸ್ವಲ್ಪ ಏನೋ ಮಿಸ್ಟೇಕ್ ಇದ್ದಂಗೆ ಐತಿ. ದಟ್ ಯೂಶುವಲಿ ನಮ್ಮ ಕ್ವಶನ್ ಪೇಪರ್ ಒಳಗೆ ಈ ರೀತಿ ಇರಲ್ಲ, ದಟ್ ಏನೋ ಬೈ ಮಿಸ್ಟೇಕ್ ಏನು ಕೊಟ್ಟಿದ್ದಂಗ ಅದಾರ. ಸೊ ಈ ಆನ್ಸರ್ ಮಾತ್ರ ಕರೆಕ್ಟ್ ಐತ್ರಿ, 48 ಪೈ ನಮ್ಮ ಆನ್ಸರ್ ಬರ್ತೈತಿ. ಓಕೆನಾ, ರೈಟ್. ಸೊ ನಮ್ಮ ನೆಕ್ಸ್ಟ್ ಲೆಕ್ಕ 97ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಇನ್ ದ ಗಿವನ್ ಫಿಗರ್ triangle ABC is circumscribing a circle with center O, then the length of BC is. ಓಕೆ, ಇದು ಡಯಾಗ್ರಾಮ್ ಬೇಕಾಗ್ತೈತಿ. ಸೊ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಒಂದು ಸರ್ಕಲ್ ಅದ, ರೈಟ್. ಸರ್ಕಲ್ ಎದರೊಳಗೈತಿ ಅಂತಂತಂದ್ರೆ ಟ್ರಯಾಂಗಲ್ ಒಳಗೈತಿ. ಓಕೆನಾ, ಟ್ರಯಾಂಗಲ್ ಒಳಗೈತಿ. ಸರಿ, ಮತ್ತೆ ಏನ್ ಕೊಟ್ಟಾರೆ ಅವರು, ಇದು ಎ ಬಿ ಸಿ, ಇದು ಟೋಟಲ್ ಏನದ ಅಂತಂದ್ರೆ ಇದು ಟೋಟಲ್ 9 ಸೆಂಟಿಮೀಟರ್ ಅದ. ಎ ಸಿ ಏನದ ಇದು 9 ಸೆಂಟಿಮೀಟರ್ ಅದ. ಆ ನಂತರ ಇಲ್ಲಿ ಈ ಪಾಯಿಂಟ್ 3 ಪಾಯಿಂಟ್ಸ್ ಅದಾವು, ಪಿ ಕ್ಯೂ ಆರ್. ಇದು ಪಿ ಅದ, ಇಲ್ಲಿ ಕ್ಯೂ ಅದ, ಇಲ್ಲಿ ಆರ್. ಓಕೆನಾ, ರೈಟ್. ಮುಂದೆ ಏನದ್ರಿ ಪಿ ಕ್ಯೂ ಆರ್ ಅದ, ಇದು ಸೆಂಟರ್ ಏನದ್ರಿ ಇಲ್ಲಿ, ಇದು ಓ ಐತಿ. ನಂತರ ಇದು 4 ಸೆಂಟಿಮೀಟರ್ ಐತಿ, ಇದು 3 ಸೆಂಟಿಮೀಟರ್ ಐತಿ. ಅವ್ರು ಏನ್ ಕೇಳಾಕತ್ತಾರಿ, ದಟ್ ಬಿ ಸಿ ಲೆಂತ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರೆ. ಓಕೆ, ಸೊ ಈಗ ದಟ್ ನಮ್ಗ ಸರ್ಕಲ್ ಸಂಬಂಧಪಟ್ಟಂಗ ನಾವು ಒಂದು ಥಿಯರಮ್ ನೋಡಿದ್ವಿ. ಏನಪ್ಪಾ ಅಂತಂದ್ರ ಸರ್ಕಲ್ ಗೆ ನಾವು ಎಕ್ಸ್ಟರ್ನಲ್ ಪಾಯಿಂಟ್ ಲಿಂದ 2 ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದ್ರಿ. ಎಷ್ಟು ಟ್ಯಾಂಜೆಂಟ್ಸ್ ಡ್ರಾ ಮಾಡಬಹುದ್ರಿ, ಒಂದು ಪಾಯಿಂಟ್ ಲಿಂದ 2 ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು. ಆ 2 ಟ್ಯಾಂಜೆಂಟ್ಸ್ ಈಕ್ವಲ್ ಆಗಿರ್ತಾವು ಅಂತ. ಓಕೆ, ಈಗ ದಟ್ ಇದು ಏನಪ್ಪಾ ಅಂತಂದ್ರೆ 4 ಸೆಂಟಿಮೀಟರ್ ಐತಿ. ಬಿ ಪಾಯಿಂಟ್ ಲಿಂದ ನಾವು ಇದನ್ನ ಹೇಳಾಕತ್ತೀವಿ ಅಂದ್ರೆ ಇದು 4 ಸೆಂಟಿಮೀಟರ್ ಐತಿ ಅಂದ್ರೆ ಬಿ ಆರ್ ಎಷ್ಟು ಇರ್ತೈತ್ರಿ, ಬಿ ಆರ್ ಸಹಿತ 4 ಸೆಂಟಿಮೀಟರ್ ಇರ್ತೈತಿ. ಓಕೆ, ದಟ್ ಇಸ್ ಬಿ ಪಿ ಇಸ್ ಈಕ್ವಲ್ ಟು ಬಿ ಆರ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆಗಿರ್ತೈತಿ. ಓಕೆನಾ, ಟೋಟಲ್ ಇದೇನಪ್ಪಾ ಅಂದ್ರೆ ಇದು ಎ ಲಿಂದ ಹಿಡಿದು ಏನಪ್ಪಾ ಅಂದ್ರೆ ಇದು 3 ಸೆಂಟಿಮೀಟರ್ ಐತಿ. ಈ ಪಾಯಿಂಟ್ ಲಿಂದ ಇದು ಟ್ಯಾಂಜೆಂಟ್ 3 ಸೆಂಟಿಮೀಟರ್ ಐತಿ ಅಂದ್ರೆ ಇದು ಎಷ್ಟು ಐತಿ ಅಂತಂದ್ರೆ 3 ಸೆಂಟಿಮೀಟರ್ ಐತಿ. ಅಂದ್ರೆ ದಟ್ ಇಸ್ ಎ ಪಿ ಇಸ್ ಈಕ್ವಲ್ ಟು ಎ ಕ್ಯೂ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಆಗಿರ್ತೈತಿ. ಓಕೆನಾ, ಟೋಟಲ್ ಇದು ಎಷ್ಟೈತ್ರಿ 9 ಸೆಂಟಿಮೀಟರ್ ಐತಿ. ಇದು 3 ಸೆಂಟಿಮೀಟರ್ ಐತಿ ಅಂದ್ರೆ 9 ರಲ್ಲಿ 3 ಹೋದ್ರೆ ಇದು ಏನಾಗುತ್ತೆ 6 ಸೆಂಟಿಮೀಟರ್ ಆಕೈತಿ. ಅಂದ್ರೆ ಸಿ ಕ್ಯೂ ಮತ್ತು ಸಿ ಆರ್ ಎರಡು ಈಕ್ವಲ್ ಇರ್ತಾವ್ರಿ. ಸಿ ಕ್ಯೂ ಇಸ್ ಈಕ್ವಲ್ ಟು ಸಿ ಆರ್ ಇಸ್ ಈಕ್ವಲ್ ಟು ಇದೇನಾಗತ್ತಪ್ಪ ಅಂತಂದ್ರೆ 6 ಸೆಂಟಿಮೀಟರ್. ಅಂದ್ರೆ ಇದು ಎಷ್ಟು ಬರ್ತರಿ 6 ಸೆಂಟಿಮೀಟರ್. ನಮಗೆ ಬಿ ಸಿ ಕೇಳ್ಯಾರ, ಇವೆರಡು ಕೂಡಿಸಿದ್ರೆ ನಮಗೆ ಆನ್ಸರ್ ಸಿಗ್ತೈತಿ. ದಟ್ ಇಸ್ ಬಿ ಸಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. 6 4 10 ಬರ್ತೈತಿ, 10 ಸೆಂಟಿಮೀಟರ್. ಕಾನ್ಸೆಪ್ಟ್ ಬೇಸ್ ಮೇಲೆ ಅದರ ಲೆಕ್ಕ. ಇದ್ರೊಳಗೆ ಲೆಕ್ಕ ಮಾಡುವಂತದ್ದು ಏನಿಲ್ಲ ರೀ. ನಾನು ಇಲ್ಲಿ ಇಷ್ಟೆಲ್ಲ ಬರ್ದೇನಿ, ನೀವು ಬರೆಯುವಂತ ಅವಶ್ಯಕತೆ ಇಲ್ಲ. ಇಲ್ಲ ಡಯಾಗ್ರಾಮ್ ಮಾಡೋದ ನೀವು ತುಂಬಿಕೊಟ್ರೆ ಗೊತ್ತಾಗಿರ್ತೈತಿ. ಓಕೆನಾ, ಒಂದು 15 ರಿಂದ 20 ಸೆಕೆಂಡ್ ಒಳಗೆ ಲೆಕ್ಕ ನಮ್ಗೆ ಹೋಗುತ್ತೆ. ಸಿಂಪಲ್ ಅದ. ನಂತರ 98ನೆಯ ಲೆಕ್ಕ ಏನು ನೋಡ್ರಿ, in an arithmetic progression 7 times the 7th term is equal to 11 times the 11th term, then 18th term of the arithmetic progression is 7 times the 7th term. 7 times the 7th term. 7th term ಅಂದ್ರೆ ಏನ್ರಿ A7. A7 ಇದು 7 times ಏನಾಗತೈತಿ ಅಂತಂದ್ರೆ 11 times the 11th term. 11 times the 11th term. 11th term ಅಂದ್ರೆ ಏನ್ರಿ A11. ಇಲ್ಲಿ ದಟ್ A7 ಅಂದ್ರೆ ಏನ್ರಿ
a7 ಅಂದ್ರೆ ನಾವೇನ್ ಬರೀಬಹುದ್ರಿ a ಪ್ಲಸ್ 6d ಅಂತ ಬರೀಬಹುದು. ಅಂದ್ರೆ ಇದೇನಾಗತ್ರಿ 7 ಇಂಟು a ಪ್ಲಸ್ 6d ಇಸ್ ಈಕ್ವಲ್ ಟು ಇದೇನಾಗತ್ತಪ್ಪ ಅಂದ್ರೆ 11 ಇಂಟು a ಪ್ಲಸ್ 10d. ಓಕೆನಾ, 7 ಇತ್ತಂದ್ರೆ ಇಲ್ಲಿ 6d ಬರ್ತೈತಿ, 11 ಇದ್ದಕ್ಕೆ 10d ಬರ್ತೈತಿ. n ಮೈನಸ್ 1 ಬರ್ತದಲ್ರಿ, n ಮೈನಸ್ 1 ಅಂದ್ರೆ 7 ಮೈನಸ್ 1d ಅಂದ್ರೆ 6d, ಇದು 11 ಮೈನಸ್ 1d ಅಂದ್ರೆ 10d ಆಗಿರುತ್ತೆ. ಓಕೆನಾ, ಇವೆರಡು ಇಂಟು ಮಾಡೋಣ, ಇದೇನಾಗುತ್ತೆ 7a 7 ಆರ್ಲೆ 42d ಇಸ್ ಈಕ್ವಲ್ ಟು 11a 11 ಹತ್ಲೆ 110d. ಓಕೆ, ಹಾಗೆ ಕ್ಯಾ ಕರ್ರೇಗ, ಇದನ್ನೇನಪ್ಪಾ ಅಂದ್ರೆ ಇಷ್ಟನ್ನ ಆ ಕಡೆ ತಗೊಂಡು ಹೋಗೋಣ. ಇಲ್ಲಿ ಏನಾಗುತ್ತೆ ಎಡಗಡೆ 0 ಉಳಿತೈತಿ, ಇದನ್ನ ಯಾಕೆ ತಗೊಂಡ್ ಹೊಂಟಿವಿ, ಇವು ಸಣ್ಣ ಹೋದವ್ರಿ ಅದ್ರ ಸಲ ಆ ಕಡೆ ತಗೊಂಡ್ ಹೊಂಟಿವಿ. ಓಕೆ, ಇದೇನಾಗುತ್ತೆ 11a 7a ಬಲ್ಗಡೆ ಹೋದ್ರೆ ಮೈನಸ್ 7a ಮುಂದೆ 110d 42 ಬಲ್ಗಡೆ ಹೋದ್ರೆ ಮೈನಸ್ 42d. ಓಕೆ, 0 ಇಸ್ ಈಕ್ವಲ್ ಟು 11 7 ಹೋದ್ರೆ 4a 110 ಒಳಗೆ 42 ಕಳಿಬೇಕು. ಏನ್ ಮಾಡೋಣ, 110 ಒಳಗೆ ಫಸ್ಟ್ 4 ಕಳೆಯಲ್ರಿ 70 ಬರ್ತೈತಿ, ಆ ನಂತರ 2 ಕಳೆಯೋಣ 68 ಬರ್ತೈತಿ, ಮೈನಸ್ 68d. ಓಕೆ, ಮುಂದೆ ಏನ್ ಮಾಡೋದು, 2 4 ಕಾಮನ್ ತೆಗಿಲಿಕ್ಕೆ ಬರ್ತೈತಿ, 4 ಕಾಮನ್ ತೆಗಿಯೋಣ. ಸೊ ಇದೇನಾಗುತ್ತೆ 4 ಕಾಮನ್ ತೆಗಿಯೋಣ, ಇಲ್ಲಿ ಏನ್ ಬರ್ತ್ರಿ a 17 4 68 ಇಸ್ ಈಕ್ವಲ್ ಟು 0. ಈ 0 ಈ ಕಡೆ ಬರೀ ಬದಲು ಈ ಕಡೆ ಬರೀ ಇದು 4 ಬಲ್ಗಡೆ ಹೋದ್ರೆ ಬಾಗ್ಲೆ 4 ಆಗುತ್ತೆ, ಅಂದ್ರೆ ಇದೇನಾಗತ್ರಿ 7 ಆಗತ್ತೆ. ಒಂದು ನಿಮಿಷ, ಏನಾದ್ರು ಮಿಸ್ ಆಗಿದೆಯಾ, ಆಗಿದೆ. ಏನ್ ಮಿಸ್ ಆಗಿದೆ ಅಂತಂತಂದ್ರೆ 68d 68d ಇದು ಪ್ಲಸ್ 68d ಬರ್ತರಿ, ಇದು ಮಿಸ್ ಆಗಿದೆ ನಮ್ಗೆ. ಇಲ್ಲಿ ಇದು ಪ್ಲಸ್ ಬರ್ತೈತಿ, ನಾವು 110 ಒಳಗೆ 42 ಆಗುತ್ತೆ, ಪ್ಲಸ್ 68 ಬರ್ತೈತಿ. ಓಕೆ, a ಪ್ಲಸ್ 7d ಇಸ್ ಈಕ್ವಲ್ ಟು 0. ಓಕೆನಾ, 4 ಬಲ್ಗಡೆ ಅಂದ್ರೆ ಅದು ಬಾಗ್ಲೆ 4 ಇರ್ತೈತಿ, 0 ಬಾಗ್ಲೆ 4 ಅಂದ್ರೆ 0 ಆಗಿರುತ್ತೆ. ಅವ್ರು ಕೇಳಿದೇನ್ರಿ 18ನೇ ಟರ್ಮ್ ಅಂತ ಕೇಳಾಕತ್ತಾರ. 18ನೇ ಟರ್ಮ್ ಅಂತಂದ್ರೆ ಏನ್ರಿ, a ಪ್ಲಸ್ n ಮೈನಸ್ 1 ಇಂಟು ಡಿ ಮಾಡ್ತೀವಿ, ಅಂದ್ರೆ a ಪ್ಲಸ್ 18 ಒಳಗೆ 1 ಅಂದ್ರೆ 17, ಅಂದ್ರೆ a ಪ್ಲಸ್ 17d. ನಮಗ್ ಬಂದಿರೋದು a ಪ್ಲಸ್ 17d ಏನದ, ಹಂಗಂದ್ರೆ a 18 ಇಸ್ ಈಕ್ವಲ್ ಟು 0 ಅಂತ ನಾವು ಡೈರೆಕ್ಟ್ ಆಗಿ ಬರಿಬಹುದು. ಓಕೆ, ನಮಗ ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ಗೊತ್ತಿರಬೇಕು, ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಬರುತ್ತ್ರಿ. ಸೊ ಆಪ್ಷನ್ 4 0 ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ಇದಕ್ಕೆ ಮುಂದಿನ ಲೆಕ್ಕವನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 99ನೇ ಲೆಕ್ಕ ಏನಂದ್ರೆ ನೋಡ್ರಿ, ದ ಫಸ್ಟ್ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೂಸ್ 8th and 12th ಟರ್ಮ್ ಆರ್ ರೆಸ್ಪೆಕ್ಟಿವ್ಲಿ 39 and 59. ಅಂದ್ರೆ ಇವ್ರು ಏನ್ ಕೊಡಾಕತ್ತಾರ್ರಿ, ದ ಫಸ್ಟ್ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದನ್ನ ಕೇಳಾಕತ್ತಿರೋದು ಅವರು. ಸೊ ಸುತ್ತಿ ಬೆಳೆಸಿ ಕೇಳಾಕತ್ತಾರ್ರಿ. ಓಕೆ, ನಮ್ಗೆ ದಟ್ ಇದನ್ನ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಅವ್ರು ಕೇಳಿದ್ದೇನಪ್ಪಾ ಅಂತಂದ್ರ ಫಸ್ಟ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೂಸ್ ಏನ್ರಿ ದಟ್ 8th ಟರ್ಮ್ and 12th ಟರ್ಮ್. ಓಕೆ, 8th ಟರ್ಮ್ ಎಷ್ಟೈತಿ ಅಂತಂದ್ರೆ 39 ಐತಿ, ಆನಂತರ 12th ಟರ್ಮ್ ಎಷ್ಟೈತಿ ಅಂತಂದ್ರೆ 59 ಐತಿ. ಸೊ ಫಸ್ಟ್ ಟರ್ಮ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರೆ. ಕರೆ ಇದರಿಂದ ಒಂದು ಇಕ್ವೇಶನ್ ಬರ್ತೈತಿ, ಇದರಿಂದ ಒಂದು ಇಕ್ವೇಶನ್ ಬರ್ತೈತಿ. ಎರಡು ಸಾಲ್ವ್ ಮಾಡಿದ್ರೆ ನಮ್ಗೆ a ಮತ್ತೆ d ಸಿಗ್ತಾವ್ರಿ. ಓಕೆನಾ, ರೈಟ್. ಸೊ 8 ಅಂದ್ರೆ ಏನ್ ಬರಿಬೋದ್ರಿ, a ಪ್ಲಸ್ 7d ಅಂತ ಬರಿಬಹುದು. 8 ಅಂದ್ರೆ ಏನ್ ಬರಿಬೋದ್ರಿ, a ಪ್ಲಸ್ 11d ಅಂತ ಬರಿಬಹುದು. ಓಕೆ, ಎರಡು ಇಕ್ವೇಶನ್ ಅದು, ಒಂದು ಇಕ್ವೇಶನ್ ಒಳಗೆ ಒಂದು ಇಕ್ವೇಶನ್ ನ ಕಳೆಯೋಣ, ದೊಡ್ಡದೊಳಗೆ ಸಣ್ಣ ಕಳೆಯೋಣ. ಅಂದ್ರೆ ಏನಾಗತ್ರಿ, a ಪ್ಲಸ್ 11d ಇಸ್ ಈಕ್ವಲ್ ಟು 59. ಇದನ್ನ ಕೆಳಗಡೆ ಹಚ್ಕೋತೀನಿ, 7d ಇಸ್ ಈಕ್ವಲ್ ಟು 39. ಕಳೆದ್ವಿ ಅಂತಂದ್ರೆ ಕೆಳಗಡೆ ಇವೆಲ್ಲ ಮೈನಸ್ ಆಗ್ತಾವು. ಓಕೆ, a ಒಳಗೆ ಹೋದ್ರೆ 0 ಬರ್ತೈತಿ, 11 ಒಳಗೆ ಹೋದ್ರೆ 4d, ದಟ್ 9 ಒಳಗೆ 9 ಹೋದ್ರೆ 0, 5 ಒಳಗೆ 3 ಹೋದ್ರೆ 2. ಇದು ಈ ಕಡೆ ಒಂದು ಬಾಗ್ಲೆ ಆಗ್ತತಿ, 4 1 4 4 5 20. ಡಿ ಬೆಲೆ 5 ಬಂತು. ಯಾವ್ದಾದ್ರು ಒಂದು ಇಕ್ವೇಶನ್ ಡಿ ಹಾಕ್ರಿ, ಎ ಸಿಗ್ತತಿ, ಸಿಂಪಲ್. ಓಕೆ, ದಟ್ ಈಸ್ a ಪ್ಲಸ್ 7d, ಡಿ ಅಂದ್ರೆ 5 ಹಾಕ್ತೀನಿ ಇಸ್ ಈಕ್ವಲ್ ಟು 39. a ಇಸ್ ಈಕ್ವಲ್ ಟು 39, 7 5 35, ಬಲಗಡೆ ಹೋದ್ರೆ ಮೈನಸ್ 35. ಅವ್ರು ಕೇಳಾಕತ್ತಿರೋದು ಫಸ್ಟ್ ಟರ್ಮ್ ಏನು ಅಂತಂತ ಹೇಳಿ. ಸೊ ಫಸ್ಟ್ ಟರ್ಮ್ ಏನಾಗಿರ್ತೈತ್ರಿ, 4 ಆಗಿರ್ತೈತಿ. ಆಪ್ಷನ್ 3 ಸರಿಯಾದಂತ ಉತ್ತರ. ಉತ್ತರ ಒಂದ್ ವೇಳೆ 1 2 3 4 ಬಂದ್ರೆ ಹುಷಾರಾಗಿರ್ರಿ, ಯಾಕಂತಂದ್ರ ದಟ್ ಆಪ್ಷನ್ ಇಲ್ಲಿ 4 ಬಂದೈತಿ, ನಾವು ಅವಸರದಾಗ ಏನ್ ಮಾಡ್ತೀವಿ 4ನೇ ಆಪ್ಷನ್ ಸುತ್ತ ಬಿಡ್ತೀವಿ. ಆ ರೀತಿ ಆಗೋದು ಬೇಡ್ರಿ. 4ನೇ ಆಪ್ಷನ್ ಆನ್ಸರ್ 3 ಅದ, ಸಾರಿ ಆಪ್ಷನ್ 3 ಅದ, ಉತ್ತರ 4 ಅದ. ಕನ್ಫ್ಯೂಸ್ ಆಗೋದು ಬೇಡ. 100ನೆಯ ಲೆಕ್ಕ ಏನು ನೋಡ್ರಿ, ಗಿವನ್ a ಪ್ಲಸ್ ಬಿ ರೂಟ್ 3. ಏನ್ ಕೊಟ್ಟಾರಿ, a ಪ್ಲಸ್ ಬಿ ರೂಟ್ 3 ಈಸ್ ಈಕ್ವಲ್ ಟು 2 ಪ್ಲಸ್ ರೂಟ್ 3 ಡಿವೈಡೆಡ್ ಬೈ 2 ಮೈನಸ್ ರೂಟ್ 3. ಸೊ a ಮೈನಸ್ ಬಿ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. a ಮತ್ತೆ b ವ್ಯಾಲ್ಯೂ ಬೇಕ್ರಿ. ಸೊ a ಮತ್ತು b ವ್ಯಾಲ್ಯೂ ಬೇಕು ಅಂತಂದ್ರೆ ಮೊದಲು ಏನ್ ಮಾಡೋಣ ಅಂತಂದ್ರೆ
ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಹೆಂಗ್ ಸಾಲ್ವ್ ಮಾಡ್ಕೋತೀವಿ? 2 ಪ್ಲಸ್ ರೂಟ್ 3 ಡಿವೈಡೆಡ್ ಬೈ 2 ಮೈನಸ್ ರೂಟ್ 3 ದಟ್ ನಮಗ ಡಿನಾಮಿನೇಟರ್ ಏನ್ ಇರ್ತದಲ್ಲ ಅದರದ್ದು ಏನ್ ಮಾಡ್ತೇವ್ರಿ ರಾಷನಲೈಸೇಷನ್ ಮಾಡ್ಕೋತೀವಿ. ಓಕೆ, ಅಕರ್ಣಿಕಾರಕವನ್ನ ತಗೋತೀವಿ. ಇಲ್ಲಿ ಮೈನಸ್ ಐತಿ ಅಂದ್ರೆ ಇದ್ರೊಳಗೆ ಏನ್ ಬರ್ತೈತಿ ಪ್ಲಸ್ ಬರ್ತೈತಿ ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3. ಓಕೆ ರೈಟ್, ಇದು ಏನಾಗತ್ರಿ? ಇದು a ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಾಗ ಐತಿ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗ್ತತಿ. ಇದು a ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಗತ್ತ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ತರ ಐತಿ. ಸರಿನಾ? ರೈಟ್. ಓಕೆ, ಇದು ಏನಾದ್ರಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ? ಎ ಸ್ಕ್ವೇರ್ ಅಂದ್ರೆ ದಟ್ ಬರ್ಕೊಂಡ್ಬಿಡೋಣ. ಇಲ್ಲಾಂದ್ರೆ ಇನ್ನೊಂದು ಸ್ಟೆಪ್ ಇರೋದಕ್ರಿ ಎ ಸ್ಕ್ವೇರ್ ಪ್ಲಸ್ 2ab 2 2 3 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ 2 ಸ್ಕ್ವೇರ್ ಅಂತಂದ್ರೆ 4 ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 ಬರ್ತತಿ. ಓಕೆ ಸಾರಿ, a ಪ್ಲಸ್ ಬಿ ರೂಟ್ 3 ಇಸ್ ಈಕ್ವಲ್ ಟು a ಪ್ಲಸ್ ಬಿ ರೂಟ್ 3 ಇಸ್ ಈಕ್ವಲ್ ಟು ಇಲ್ಲಿ ಏನ್ ಬರ್ತೀರಿ? 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 2 4 ರೂಟ್ 3 ಮುಂದೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 ಬರ್ತೈತ್ರಿ ಪ್ಲಸ್ 3 ಅಂದ್ರೆ a ಪ್ಲಸ್ ಬಿ ರೂಟ್ 3 4 3 7 ಪ್ಲಸ್ 4 ರೂಟ್ 3 ಅಂದ್ರೆ a ಪ್ಲಸ್ ಬಿ ರೂಟ್ 3 ಅಂದ್ರೆ 7 ಪ್ಲಸ್ 4 ರೂಟ್ 3 ಐತಿ. ರೂಟ್ 3 ಐತಿ. a ಜಾಗದಾಗ ಏನದರಿ 7 ಅದ, ಬಿ ಜಾಗದಾಗ ಏನದರಿ 4 ಅದ. ಅವ್ರು ಕೇಳಾಕತ್ತಿರೋದು ಏನಪ್ಪಾ ಅಂತಂದ್ರೆ a ಮೈನಸ್ ಬಿ ಕೇಳಾಕತ್ತಾರ. ಸೊ a ಮೈನಸ್ ಬಿ ಅಂತಂದ್ರೆ 7 ಮೈನಸ್ 4 ಸಾರಿ 7 ಮೈನಸ್ 4 ಇಸ್ ಈಕ್ವಲ್ ಟು 3 ಆಗಿರತ್ತೆ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 3 ನಮ್ದು ಸರಿಯಾದಂತ ಉತ್ತರ ಆಗೈತಿ. ನೆಕ್ಸ್ಟ್ 101ನೆಯ ಲೆಕ್ಕ ಏನ್ ಕೊಟ್ರಿ? ಮಾರ್ಕ್ಸ್ ಸ್ಕೋರ್ಡ್ ಬೈ 24 ಸ್ಟೂಡೆಂಟ್ಸ್ ಇನ್ ಎ ಟೆಸ್ಟ್ ಗಿವನ್ ಬಿಲೋ ಇನ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ದ ಮೀಡಿಯನ್ ಆಫ್ ದ ಮಾರ್ಕ್ಸ್ ಇಸ್. ಮೀಡಿಯನ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ ರೈಟ್, ಮೀಡಿಯನ್ ಫಾರ್ಮುಲಾ ಏನ್ರಿ? median is equal to L plus n by 2 minus CF divided by F into H. ಓಕೆ, ಸೊ ನಿನ್ನೆ ಇದು ವಿಡಿಯೋದೊಳಗೆ ನಾವು ನೋಡಿದ್ವಿ ಏನಪ್ಪಾ ಅಂತಂದ್ರೆ ದಟ್ ಮೋಡ್ ಫಾರ್ಮುಲಾ ನೋಡಿದ್ವಿ. ಇಲ್ಲಿ ಏನಾದ್ರಿ ಮೀಡಿಯನ್ ಅದ. ಓಕೆ, ಇದನ್ನ ಬರ್ಕೊಂಡ್ರಿ ನಮಗೆ ಏನ್ ಬೇಕಾಗ್ತೈತಿ ಅಂತಂದ್ರ ಟೇಬಲ್ ಇಂಪಾರ್ಟೆಂಟ್ ಟೇಬಲ್ ಹಾಕೊಳ್ಳೋಣಂತ್ರಿ. ಮಾರ್ಕ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸರಿನಾ? ರೈಟ್. ಮುಂದೆ ಏನಾಗುತ್ತೆ? ಸಿ ಎಫ್ ಇಲ್ಲಿ ಎಷ್ಟದ್ರಿ? 4 ಅದ. 4ಕ್ಕೆ 8 ಕೂಡಿಸಿದ್ರ 12, 12 ಕಾರ್ ಕೂಡಿಸಿದ್ರ 18, 18 4 22, 22 ಪ್ಲಸ್ 2 44. ಒಂದು ನಿಮಿಷ, ಅವ್ರು ಎಷ್ಟು ಹೇಳಾಕತ್ತಾರ? 24 ಸ್ಟೂಡೆಂಟ್ಸ್ ಬಗ್ಗೆ ಹೇಳಾಕತ್ತಾರ. ಏನೋ ಮಿಸ್ ಆಗೈತಿ. 4 8 12, 12 ಅವರ 18, 18 4 22, 22 ಪ್ಲಸ್ 2 24, 22 ಎರಡಲೇ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಾವು, ಅಲ್ಲಿ ಮಿಸ್ ಆಗೈತಿ. ಓಕೆ, ಎನ್ ಇಸ್ ಈಕ್ವಲ್ ಟು ಏನ್ರಿ? 24. ಇದಕ್ಕೆ ಇದು ಈಕ್ವಲ್ ಬರಬೇಕು, ಬಂದೈತಿ. ಓಕೆ, ಫಾರ್ಮುಲಾ ಹೇಗೆ ಬಿಡೋಣ? ಏನ್ರಿ? ಮೀಡಿಯನ್ ಈಸ್ ಈಕ್ವಲ್ ಟು ಎಲ್. ಅದಕ್ಕಿಂತ ಮುಂಚೆ ನಮ್ಗೆ ಏನಪ್ಪಾ ಅಂತಂದ್ರೆ ದಟ್ ಎನ್ ಬೈ 2 ವ್ಯಾಲ್ಯೂ ಬೇಕ್ರಿ. ಎನ್ ಬೈ 2 ಅಂತಂದ್ರೆ ಏನ್ರಿ? ಎನ್ ಡಿವೈಡೆಡ್ ಬೈ 2. ಎನ್ ಅಂದ್ರೆ ಏನಂದ್ರಿ? 24 ಅದ. 24 ಭಾಗಲೆ 2 ಅಂದ್ರೆ 12. 12 ಅಂತಂದ್ರೆ ಎಲ್ಲೈತ್ರಿ? ಇಲ್ಲದ ನೋಡ್ರಿ. 12 ಅಂದ್ರೆ ಎಲ್ಲದ? ಇಲ್ಲದ. ಓಕೆ, ಸೊ ದಟ್ ಮೀಡಿಯನ್ ಅಂದ್ರೆ ಏನ್ರಿ? ಎಲ್. ಇದ್ರದ್ದು ಇದೇನಪ್ಪಾ ಅಂದ್ರೆ ಮೀಡಿಯನ್ ಕ್ಲಾಸ್. ಎಲ್ ಅಂತಂದ್ರೆ ದಟ್ ಲೋವರ್ ಲಿಮಿಟ್ ಇದೇನದ್ರಿ? 15 ಪ್ಲಸ್ ಎನ್ ಬೈ 2 ಅಂದ್ರೆ ಆಲ್ರೆಡಿ ಕಂಡು ಹಿಡಿದೇವಿ, ಅದು 12 ಅದ. ಮೈನಸ್ ಸಿ ಎಫ್ ಅಂತಂದ್ರೆ ಇದು ನಮ್ಮ ಸಿ ಎಫ್. ಇದು ಏನಾಗಿರ್ತೈತಿ ಅಂತಂದ್ರೆ ಎಲ್ ಆಗಿರ್ತೈತಿ. ಆ ನಂತರ ಇದು ಸಿ ಎಫ್ ಆಗ್ತೈತಿ. ಬಾಗ್ಲೆ ಸಿ ಎಫ್ ಅಂದ್ರೆ ಎಷ್ಟದ್ರಿ? 4 ಅದ. ಡಿವೈಡೆಡ್ ಬೈ ಎಫ್ ಅಂದ್ರೆ ಏನ್ರಿ? ಇದು ಫ್ರೀಕ್ವೆನ್ಸಿ, ಇದು ಎಫ್ ಆಗಿರ್ತೈತಿ. ಎಫ್ ಅಂದ್ರೆ 8 ಇಂಟು ಎಚ್ ಅಂದ್ರೆ ಏನದ್ರಿ? ಇವೆರಡರ ನಡುವೆ ಡಿಫರೆನ್ಸ್ ಹೆಚ್ಚಾಗಿರ್ತೈತಿ ಅಂದ್ರೆ 5. 12 10 ಹೋದ್ರೆ 5. ರೈಟ್. 15 12 4 ಹೋದ್ರೆ 8. 8 ಭಾಗಲೆ 8 ಇಂಟು 5. 8ಕ್ಕೆ 8 ಹೋಯ್ತು. ಇದೆಷ್ಟಾಯ್ತ್ರಿ? 15 ಪ್ಲಸ್ 5 ಈಸ್ ಈಕ್ವಲ್ ಟು 20. ಸೊ ಮೀಡಿಯನ್ ಎಷ್ಟು ಬಂದಿರ್ತೈತಿ ಅಂತಂದ್ರ 20 ಬಂದಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಓಕೆ, ಫಾರ್ಮುಲಾ ಹಚ್ಕೊಂಡ್ ಮಾಡ್ಯಾನ್ರಿ. ದಟ್ ನಾವು ಇಲ್ಲಿ ಟೇಬಲ್ ಹಾಕೋದಕ್ಕೆ ನಮ್ಗೆ ಟೈಮ್ ಎಷ್ಟ ಆಗ್ತು, ಇಲ್ಲ ಅಂತಂದ್ರೆ ನಾವು ಈಸಿಯಾಗಿ ಮಾಡ್ಬೋದು. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಟ್ ಮಾಡ್ಕೊಡ್ರಿ. ದಟ್ ಉಳಿದ ಲೆಕ್ಕ ಡಿಸ್ಕಸ್ ಮಾಡೋಣ ಅಂತ.
ನೆಕ್ಸ್ಟ್ 102ನೇ ಲೆಕ್ಕ ಏನು ನೋಡ್ರಿ, ಇನ್ ಎ ಲೀಪ್ ಇಯರ್ ದ ಪ್ರೊಬಬಿಲಿಟಿ ಆಫ್ ಹ್ಯಾವಿಂಗ್ 53 ಸಂಡೇಸ್ ಈಸ್. ಓಕೆ, ಒಂದು ಲೀಪ್ ಇಯರ್ ಒಳಗ 53 ಸಂಡೇ ಬರುವಂತ ಸಾಧ್ಯತೆ ಎಷ್ಟೈತಿ ಅಂತ ಕೇಳಾಕತ್ತಾರ. ಓಕೆ, ಒಂದು ಲೀಪ್ ಇಯರ್ ಒಳಗ ಎಷ್ಟು ದಿವಸ ಇರ್ತಾವ್ರಿ? 366 ದಿವಸ ಇರ್ತಾವ. ಓಕೆನಾ, ಒಂದು ವಾರಕ್ಕೆ ಎಷ್ಟು ದಿವಸ? 7 ದಿವಸ. ಅಂದ್ರೆ ಇದನ್ನ 7ರಿಂದ ಭಾಗಿಸೋಣ. 7 5ನೇ 35, 36 35 1, ಇಲ್ಲಿ 6 ತಗೋತೀವಿ. 7 2ನೇ 14, 6 4 ಹೋದ್ರೆ 2, 1 1 ಹೋದ್ರೆ 0. ಸರಿನಾ? ರೈಟ್. ಅಂದ್ರೆ ನಮ್ಗೆ 52 ಕಂಪ್ಲೀಟ್ ವಾರ ಬರ್ತಾವ. ಎಷ್ಟು ಬರ್ತಾವ್ರಿ? 52 ಕಂಪ್ಲೀಟ್ ವಾರ. ಅಂದ್ರೆ 52 ರವಿವಾರ, 52 ಸೋಮವಾರ, 52 ಮಂಗಳವಾರ, 52 ಬುಧವಾರ, ಈ ರೀತಿಯಾಗಿ ಬಂದಿರ್ತಾವ. ಲಾಸ್ಟ್ ನಮ್ಗೆ ಇಲ್ಲಿ ಅಷ್ಟೆಲ್ಲ ಬಂದು ಏನಾಗ್ತಾವ ಅಂತಂದ್ರೆ 2 ದಿವಸ ಎಕ್ಸ್ಟ್ರಾ ಉಳಿತೈತಿ. ಕರೆಕ್ಟ್ ಆಗಿ 52 ವಾರ ಬಂದು ಇನ್ನು 2 ದಿವಸ ಉಳಿತೈತಿ. ಆ 2 ದಿವಸ ಏನೇನ್ ಹೆಂಗ್ ಬರುವಂತ ಸಾಧ್ಯತೆ ಐತಿ ಅಂತಂದ್ರ, ಒಂದು ಸಂಡೇ, ಆನಂತರ ಮಂಡೇ. ಓಕೆ, ಇದು ಒಂದೇ ಚಾನ್ಸ್, ಒಂದೇ ಸಾಧ್ಯತೆ. ಆನಂತರ ಮಂಡೇ ಟ್ಯೂಸ್ಡೇ, ಆನಂತರ ಟ್ಯೂಸ್ಡೇ ವೆನ್ಸ್ಡೇ, ಆನಂತರ ವೆನ್ಸ್ಡೇ ಥರ್ಸ್ಡೇ, ಆನಂತರ ಥರ್ಸ್ಡೇ ಫ್ರೈಡೇ, ಫ್ರೈಡೇ ಸ್ಯಾಟರ್ಡೇ. ಇಲ್ಲಾಂದ್ರೆ ಏನ್ ಬರ್ಬೋದ್ರಿ? ಸ್ಯಾಟರ್ಡೇ ಸಂಡೇ ಬರ್ಬೋದು. ಓಕೆ, ಈ ಪಾಸಿಬಿಲಿಟಿ ಐತಿ. ಈ 2 ದಿವಸ ಹೆಂಗ್ ಬರ್ಬೋದು ಅಂದ್ರೆ ಹಿಂಗ್ ಇಷ್ಟೆಲ್ಲ ಬರ್ಬೋದು, ಈ ರೀತಿಯಾಗಿ ಎಲ್ಲ ಬರ್ಬೋದು. ಓಕೆ, ನಮಗ್ ಅವ್ರು ಏನ್ ಕೇಳಾಕತ್ತಾರೆ? ಸಂಡೇ ಬರ್ಬೋದು ಅಂತ ಕೇಳಾರ. ಈಗ ಆಲ್ರೆಡಿ 52 ಸಂಡೇ ಬಂದಾವು, ಇನ್ನು ಒಂದು ಸಂಡೇ ಬರುವಂತ ಸಾಧ್ಯತೆ ಏನೈತಿ ಅಂತಂದ್ರ, ನಮಗ ಇಲ್ಲಿ ಸಂಡೇ ಬರ್ಬೋದು, ಸಂಡೇ ಮಂಡೇ ಅವ್ 2 ದಿವಸ, ಆ ಎಕ್ಸ್ಟ್ರಾ 2 ದಿವಸ ಬಂದು ಏನಪ್ಪಾ ಅಂದ್ರೆ ರವಿವಾರ ಸೋಮವಾರ ಬರ್ಬೋದು. ಇಲ್ಲ ಅಂತಂತಂದ್ರೆ ದಟ್ ನಮ್ಗೆ ಇನ್ನೊಂದು ರವಿವಾರ ಬರುವಂತ ಸಾಧ್ಯತೆ ಏನೈತಿ ಅಂತಂತಂದ್ರ ಶನಿವಾರ ರವಿವಾರ ಬರ್ಬೋದು. ಒಟ್ಟು ಎಷ್ಟು ಸಾಧ್ಯತೆ ಅದಾವ ಅಂತಂದ್ರೆ ದಟ್ ಈಸ್ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಸಂಡೇ. ಸಂಡೇ ಏನಪ್ಪಾ ಅಂದ್ರೆ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದಾವ ಅಂದ್ರೆ 7 ಸಾಧ್ಯತೆ ಅದಾವು. ಅದರೊಳಗ ಟೋಟಲ್ ನಂಬರ್ ಆಫ್ ಏನ್ರಿ, ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಅದಾವ್ರಿ? ನಮ್ಗೆ ಫೇವರೇಬಲ್ ಔಟ್ಕಮ್ಸ್ ಎಷ್ಟು ಅದಾವ ಅಂತಂದ್ರೆ 2 ಅದಾವ. ಇದು 1, ಇದು 2 ಸಾಧ್ಯತೆ ಅದಾವು. ಅಂದ್ರೆ 2/7 ಆನ್ಸರ್ ಆಗಿರ್ತೈತಿ. ಓಕೆ, ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 103ನೇ ಲೆಕ್ಕ ಏನಂದ್ರೆ ನೋಡ್ರಿ, the area of a rhombus is 216 centimeter square. ಒಂದು rhombus ಏರಿಯಾ ಕೊಟ್ಟರ, if its one diagonal is 24 centimeter, the length of the other diagonal is. ಒಂದು ಡಯಾಗ್ನಲ್ ಕೊಟ್ಟಿದ್ದಾರೆ, ಇನ್ನೊಂದು ಡಯಾಗ್ನಲ್ ಏನಾಗಿರ್ತೈತಿ ಅಂತ ಕೇಳ್ಯಾರ್ರಿ. ಏರಿಯಾ ಆಫ್ ರೋಂಬಸ್ ಏನ್ ಕೊಟ್ಟಾರ ಅಂತಂದ್ರೆ 216 ಸೆಂಟಿಮೀಟರ್ ಕೊಟ್ಟಾರ. ಏರಿಯಾ ಆಫ್ ರೋಂಬಸ್ ಫಾರ್ಮುಲಾ ಏನ್ರಿ? 1/2 ಇಂಟು d1 ಇಂಟು d2 ಇಸ್ ಈಕ್ವಲ್ ಟು 216. ಒಂದು ಡಯಾಗ್ನಲ್ ಕೊಟ್ಟಿದಾರ ಎಷ್ಟದ್ರಿ? 24 ಸೆಂಟಿಮೀಟರ್ ಐತಿ. ಇಂಟು d2 ಇಸ್ ಈಕ್ವಲ್ ಟು 216. 2 1 2, 2 1 2, 2 2 4. ಓಕೆ, ಇದು 12 ಈ ಕಡೆ ಬಂದ ಬಾಗ್ಲೆ 12 ಆಗತ್ತಾ? 12 1 12, 12 1 12, 9 ಉಳಿತು, 12 96. ಅಂದ್ರೆ d2 ಇಸ್ ಈಕ್ವಲ್ ಟು 18 ಸೆಂಟಿಮೀಟರ್. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ನಂತರ 104ನೇ ಲೆಕ್ಕ ಏನದ ನೋಡ್ರಿ, given ABCD is a trapezium which AB is parallel to DC and AD is perpendicular to AB. The area of trapezium is. ಈ trapezium ಏರಿಯಾ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಓಕೆ, ದಟ್ ಮೊದಲೇ ನಾನು ಇದನ್ನ ಬರ್ಕೊಂಡ್ಬಿಡ್ತೇನೆ. ರೈಟ್, ಇದನ್ನ ಡ್ರಾ ಮಾಡ್ಕೊಂಡ್ಬಿಡ್ತೇನೆ. ಆನಂತರ ಇದು ಎಷ್ಟೈತಿ ಅಂತ 10 ಸೆಂಟಿಮೀಟರ್ ಐತಿ. ಅವ್ರು ಏನ್ ಕೇಳಾಕತ್ತಾರ ಅಂತಂದ್ರೆ ಇದ್ರ ಏರಿಯಾ ಕೇಳಾಕತ್ತಾರಿ. ವಾಟ್ ಇಸ್ ದ ಏರಿಯಾ ಆಫ್ ಟ್ರಾಪಿಸಿಯಂ? ಟ್ರಾಪಿಸಿಯಂ ಫಾರ್ಮುಲಾ ಏನ್ರಿ? 1/2 ಇಂಟು h ಇಂಟು a ಪ್ಲಸ್ b. ಇದು a, ಇದು b. ಇದು ಏನಪ್ಪಾ ಅಂತಂದ್ರೆ h, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ h ಆಗಿರ್ತೈತಿ. ಹೌದಾ? ಇದು ಪರ್ಪೆಂಡಿಕ್ಯುಲರ್ ಅಂತ ಅವರ ಕೊಟ್ಬಿಟ್ಟಾರ, ಇದು h ಆಗಿರ್ತೈತಿ. ಸೊ ಇದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ರೀ. ಅದ್ರ ಸಂಬಂಧ ನಾವು h ಅನ್ನ ಕಂಡುಹಿಡಿಬಹುದು. ಹೆಂಗ್ ಕಂಡುಹಿಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ನಮ್ಗೆ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರ್ತೈತ್ರಿ, ಇದರಿಂದ ಕಂಡುಹಿಡಿಯಕ್ಕೆ ಸಾಧ್ಯ. ಓಕೆ, ABCD ಇದೇನಾಗಿರ್ಲಿ ಅಂತಂದ್ರೆ E ಆಗಿರ್ಲಿ. ಇದು h ಇತ್ತಂತಂದ್ರೆ ಇದು ಏನಾಗಿರ್ತೈತಿ ಅಂತಂದ್ರೆ h ಆಗ್ತೈತಿ. ಇದು 8 ಇದ್ರೆ ಇದು ಎಷ್ಟಾಗಿರ್ತೈತಿ? 8 ಆಗಿರ್ತೈತಿ. ಟೋಟಲ್ 14 ಐತಿ. ಇದು 8 ಅಂತಂದ್ರೆ 14 ಒಳಗೆ 8 ಹೋದ್ರೆ ಇದು ಏನಾಗತ್ತಪ್ಪ ಅಂದ್ರೆ 6 ಸೆಂಟಿಮೀಟರ್ EB ಆಗಿರ್ತೈತಿ. ಒಪ್ಕೋತೀರಾ? ಸರಿ, ಇದು 10 ಅದ, ಇದು 6 ಅದ. ಇಲ್ಲಿ ನಮ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಬಂತು. ಈ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ BC ಸ್ಕ್ವೇರ್ ಇಸ್ ಈಕ್ವಲ್ ಟು ಇನ್ ಟ್ರಯಾಂಗಲ್ BEC ಈ ಟ್ರಯಾಂಗಲ್ ಒಳಗ BC ಸ್ಕ್ವೇರ್ ಇಸ್ ಈಕ್ವಲ್ ಟು
ಇ ಬಿ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್, ಇ ಬಿ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್ ಆಗಿರ್ತದೆ. ಓಕೆ, ಬಿ ಸಿ ಸ್ಕ್ವೇರ್ ಅಂದ್ರೆ ಗೊತ್ತಾ? ಗೊತ್ತು. ಏನ್ರಿ? 10 ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಬಿ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್. ಇ ಬಿ ಸ್ಕ್ವೇರ್ ಅಂದ್ರೆ ಏನದರಿ? ನಮಗೆ ಗೊತ್ತಾ? ಗೊತ್ತ್ರಿ, 6 ಸೆಂಟಿಮೀಟರ್ ಅದ. 6 ಸ್ಕ್ವೇರ್ ಮೈನಸ್ ಪ್ಲಸ್ ಇ ಸಿ ಸ್ಕ್ವೇರ್ ಅಂದ್ರೆ ಏನ್ರಿ? ಎಚ್ ಸ್ಕ್ವೇರ್. ಓಕೆ, ರೈಟ್. ಸೊ ಇದು 100, ಇದು 6 ಸ್ಕ್ವೇರ್ ಎಡಗಡೆ ಬಂದ್ರೆ 6 ಸ್ಕ್ವೇರ್ ಅಂದ್ರೆ 36, ಎಡಗಡೆ ಹೋದ್ರೆ -36 ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್. ಅಂದ್ರೆ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಒಳಗೆ 36 ಹೋದ್ರೆ 64 ಬರುತ್ತೆ. ಎಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 ಅಂದ್ರೆ ಎಚ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಹೈಟ್ ಏನದಲ್ರಿ? ಇದು 8 ಸೆಂಟಿಮೀಟರ್ ಐತಿ. ನಮಗೆ ಈಗ ಏರಿಯಾನ ಆರಾಮಾಗಿ ಕಂಡುಹಿಡಬಹುದು. 1/2 ಇಂಟು ಇಸ್ ಈಕ್ವಲ್ ಟು ಎ ಈಕ್ವಲ್ ಟು 1/2 ಇಂಟು ಎಚ್ ಅಂದ್ರೆ ಹೈಟ್ 8 ಅದ. ಎ ಪ್ಲಸ್ ಬಿ ಅಂದ್ರೆ ಏನ್ರಿ? ಈ ಕಡೆ 8 ಅದ, ಈ ಕಡೆ ಪೂರ್ತಿ ಹೋಗ್ಬೇಕ್ರಿ 14 ಅದ. 8 ಪ್ಲಸ್ 14, 2 1 2, 2 4 8, 4 ಇಂಟು 14 ಪ್ಲಸ್ 8 ಅಂತಂದ್ರೆ 22, 22 4 88 ಸ್ಕ್ವೇರ್ ಸೆಂಟಿಮೀಟರ್ಸ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ? ಇದು 104 ಲೆಕ್ಕ. ನಂತರ 105ನೇ ಲೆಕ್ಕ ಏನದ ನೋಡ್ರಿ? ಫಾರ್ಮುಲಾ ಫಾರ್ ವ್ಯಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಎ ಕೋನ್ ಈಸ್. ಕೋನ್ ಅಲ್ಲ ರೀ, ಕೋನ್ ಫ್ರಸ್ಟಮ್ ಫಾರ್ಮುಲಾ ಕೇಳಾಕತ್ತಾರ. ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ಕೋನ್? ಕೋನ್ ವ್ಯಾಲ್ಯೂಮ್ ಏನ್ರಿ? ವ್ಯಾಲ್ಯೂಮ್ ಆಫ್ ಕೋನ್ ವ್ಯಾಲ್ಯೂಮ್ ಏನ್ರಿ? ಇದು ಏನಾಗಿರ್ತೈತಿ ಅಂತಂದ್ರೆ ದಟ್ ಸಿಲಿಂಡರ್ 1/3 ಇರ್ತೈತಿ. ಸಿಲಿಂಡರ್ ವ್ಯಾಲ್ಯೂಮ್ 1/3 ಇರ್ತೈತಿ ಅಂತ ಹೇಳ್ತಾರ. ಓಕೆ, 1/3 ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ಸೊ ವ್ಯಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್, ವ್ಯಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್, ಜಸ್ಟ್ ಫ್ರಸ್ಟಮ್ ಅಂತ ಬರೀತೇನ್ರಿ. ಓಕೆ, ವ್ಯಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್ ಅಂತಂದ್ರೆ 1/3. ಇಲ್ಲಿ ಪೈ ಮತ್ತೆ ಎಚ್ ಸೇಮ್ ಇರ್ತಾವ್ರಿ, ಆರ್ ಅಷ್ಟೇ ಬದಲಾಗುತ್ತೆ. ಆರ್ ಸ್ಕ್ವೇರ್ ಇದ್ದದ್ದು ಏನಾಗುತ್ತೆ ಅಂದ್ರೆ ಇದು ಆರ್ ಸ್ಕ್ವೇರ್, R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2 ಆಗ್ತೈತಿ. ಓಕೆ, R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2. ಇದು ಈ ಫಾರ್ಮುಲಾ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಎಲ್ಲ ಸೇಮ್ ಅದ್ರಿ. ಆರ್ ಸ್ಕ್ವೇರ್ ಇದ್ದಲ್ಲಿ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2 ಬರ್ತೈತಿ. ಯಾಕಪ್ಪ ಅಂತಂದ್ರೆ ಫ್ರಸ್ಟಮ್ ಅಂದ್ರೆ ಹೆಂಗಿರ್ತೈತಿ? ಈ ರೀತಿಯಾಗಿರ್ತೈತಿ. ಸರಿನಾ? ರೈಟ್. ಇದು R1 ಆಗಿತ್ತು ಅಂತಂದ್ರೆ ಇದು R2. ಸೊ ಇದರ R1 ಅನ್ಕೋರಿ, ಇದರ R1 ಅನ್ಕೋರಿ, ನಡೀತೈತಿ. ಓಕೆನಾ? ರೈಟ್. ಸೊ ಫಾರ್ಮುಲಾ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ 1ನೇ ಆಪ್ಷನ್ ಹೋಗುತ್ತೆ, ಯಾಕಂದ್ರೆ 1/3 ಇಲ್ಲ. 2ನೇ ಆಪ್ಷನ್ ದಟ್ ಈಸ್ ದ ರೈಟ್ ಆನ್ಸರ್. 2ನೇ ಆಪ್ಷನ್ 2 ನಮ್ಗೆ ಸರಿಯಾದಂತ ಆನ್ಸರ್ ಆಗೈತಿ. ಆಪ್ಷನ್ 3 ನೋಡಿದ್ವಿ ಅಂದ್ರೆ ಅಲ್ಲಿ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ 2R1 R2 ಅಂತ ಬರ್ದಾರೆ. ಒಂದು 2R1 R2 ಅಂತ ಬರೀದಿತ್ತು ಅಂತಂದ್ರೆ R1 ಪ್ಲಸ್ R2 ಹೋಲ್ ಸ್ಕ್ವೇರ್ ಅಂತ ಬರೆದು ಬಿಡ್ತಿದ್ವಿ. ಅದು ತಪ್ಪು. ಇಲ್ಲಿ 2 ಬರ್ಲಿಕ್ಕಿಲ್ಲ, ಅದ್ರ ಸಂಬಂಧ 3ನೇ ಆಪ್ಷನ್ ತಪ್ಪದ. 4ನೇದೊಳಗೆ 2/3 ಅಂತ ಬರ್ತದೆ. 2/3 ಅಲ್ಲ ರೀ, 1/3 ಬರಬೇಕು. ಸೊ ಆಪ್ಷನ್ 2 ನಮ್ದು ರೈಟ್ ಆನ್ಸರ್ ಆಗಿರುತ್ತೆ. ನಂತರ 106ನೇ ಪ್ರಶ್ನೆ ಏನದ ನೋಡ್ರಿ? 2 cubes of volume 64 centimeter cube each are joined to form a cuboid. The total surface area of the cuboid is. Okay, 2 ಕ್ಯೂಬ್ಸ್ ಅನ್ನ ಸೇರಿಸಿ ಒಂದು ಕ್ಯೂಬಾಯ್ಡ್ ಮಾಡಕತ್ತಾರಂತ್ರಿ. ಇದು ಒಂದು ಕ್ಯೂಬ್. ಓಕೆ, ಇದರ ಮಗ್ಲ ಇನ್ನೊಂದು ಕ್ಯೂಬ್ ಇದೇ ರೀತಿ ಅಂತಂತದ್ದು ಇಟ್ಟಾರ. ಸರಿನಾ? ಇಲ್ಲಿ ಜಾಯಿನ್ ಮಾಡಿಬಿಡೋಣ ಅಂತ ಇನ್ನೊಂದು ಹಾಕೊಂಡ್ರಿ. ಸರಿನಾ? ದಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ಕೋತೀನಿ. ರೈಟ್. ಸೊ ಈ ರೀತಿ ಏನಪ್ಪಾ ಅಂದ್ರೆ 2 ಕ್ಯೂಬಾಯ್ಡ್ ಅನ್ನ ಏನಪ್ಪಾ ಅಂದ್ರೆ ಮಗ್ಲ ಇಟ್ರ. ಹಂಗಂದ್ರೆ ಇದ್ರದ್ದು ಏನ್ ಕೇಳಾಕತ್ತಾರೆ ಅವರು? ಟೋಟಲ್ ಸರ್ಫೇಸ್ ಏರಿಯಾ ಕೇಳಕತ್ತಾರ. ಹಾ, ರೈಟ್. ಇದ್ರ ಟೋಟಲ್ ಸರ್ಫೇಸ್ ಏರಿಯಾ ಕೇಳಕತ್ತಾರ. ಓಕೆ, ಮೊದಲೇ ಒಂದು ಕ್ಯೂಬ್ ಇತ್ತಲ್ರಿ, ದಟ್ ಅದ್ರ ವ್ಯಾಲ್ಯೂಮ್ ಎಷ್ಟೈತಿ ಅಂತಂದ್ರೆ 64 ಸೆಂಟಿಮೀಟರ್ ಕ್ಯೂಬ್ ಅದ. ಓಕೆ, ರೈಟ್. ವಾಟ್ ಇಸ್ ದ ವ್ಯಾಲ್ಯೂಮ್ ಆಫ್ ಕ್ಯೂಬ್? ಫಾರ್ಮುಲಾ ಏನ್ರಿ? ಎ ಕ್ಯೂಬ್ ಇಸ್ ಈಕ್ವಲ್ ಟು 64. ಅಂದ್ರೆ ಎ ಅಂದ್ರೆ ಏನ್ ಬರ್ತೈತ್ರಿ? ಸ್ಕ್ವೇರ್ ರೂಟ್ ಆಫ್ 64 ಇಸ್ ಈಕ್ವಲ್ ಟು ಏನ್ ಬರ್ತೈತ್ರಿ? 4 ಸೆಂಟಿಮೀಟರ್. ಅಂದ್ರೆ ಇದು 4 ಸೆಂಟಿಮೀಟರ್ ಐತಿ. ಅದ್ರ ಮಗ್ಲ ಹಂತದ ಇನ್ನೊಂದು ಇಟ್ರ ಇದು 4 ಸೆಂಟಿಮೀಟರ್ ಐತಿ, ಇದು 4 ಸೆಂಟಿಮೀಟರ್ ಐತಿ. ಹೈಟ್ ಎಷ್ಟು ಅದರಿ? 4 ಸೆಂಟಿಮೀಟರ್ ಐತಿ. ಅಂದ್ರೆ ಇದು 4 ಪ್ಲಸ್ 4 ಇದೆ ಎಷ್ಟಾಯ್ತು? ಇದು 8 ಆಯ್ತು. ಇದು 4 ಐತಿ, ಇದು 4 ಐತಿ. ಅಂದ್ರೆ ಇಲ್ಲಿ ಲೆಂತ್ 8 ಸೆಂಟಿಮೀಟರ್ ಐತಿ, ಬಿ ಬ್ರೆಡ್ತ್ 4 ಸೆಂಟಿಮೀಟರ್ ಐತಿ, ಹೈಟ್ 4 ಸೆಂಟಿಮೀಟರ್ ಐತಿ. ಓಕೆ, ಇದ್ರ ಟೋಟಲ್ ಸರ್ಫೇಸ್ ಏರಿಯಾ ಕೇಳಾಕತ್ತಾರ್ರಿ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಏನಾಗಿರ್ತೈತಿ ಅಂದ್ರೆ 2 ಇಂಟು LB ಪ್ಲಸ್ BH ಪ್ಲಸ್ HL ಆಗಿರ್ತೈತಿ. ಸರಿನಾ? ರೈಟ್. 2 ಇಂಟು LB ಅಂದ್ರೆ 8 ಇಂಟು 4 ಪ್ಲಸ್ BH ಅಂತಂದ್ರೆ 4 ಇಂಟು
4 ಪ್ಲಸ್ ಎಚ್ ಎಲ್ ಅಂತಂತಂದ್ರೆ ಎಚ್ ಎಲ್ ಅಂತಂದ್ರೆ 4 ಇಂಟು 8. ಓಕೆ ರೈಟ್, ದಿಸ್ ಈಸ್ ಈಕ್ವಲ್ ಟು 2 ಇಂಟು 8 4 32, 4 4 16, 8 4 32. 32 ಪ್ಲಸ್ 32 64, 64 16 ಕೂಡಿಸಿದ್ರೆ 80. ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2 ಇಂಟು 80, 8 16, 160 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ 4 ನಮ್ದು ರೈಟ್ ಆನ್ಸರ್ ಆಗೈತಿ. ಓಕೆನಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಲ್ ಮಾಡ್ಕೊಡ್ರಿ, ದಟ್ ಉಳಿದ ಲೆಕ್ಕ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 107ನೇ ಲೆಕ್ಕ ಏನಂದ್ರೆ ನೋಡ್ರಿ, ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 8y ಕ್ಯೂಬ್ ಮೈನಸ್ 36xy ಮೈನಸ್ 216 ದೆನ್ ಎಕ್ಸ್ ಈಕ್ವಲ್ ಟು when x equal to 2y plus 6 is x equal to 2y plus 6 ಆದಾಗ ಈ ಕೊಟ್ಟಿರುವಂತಹ ಪಾಲಿನಾಮಿಯಲ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, 108ನೇ ಲೆಕ್ಕ ಅಲ್ಲ ರೀ, 107ನೇ ಲೆಕ್ಕ. ಸರಿ, ಏನ್ ಕೊಟ್ಟಾರೆ ಅವರು? ಎಕ್ಸ್ ಕ್ಯೂಬ್ ಮೈನಸ್ 8y ಕ್ಯೂಬ್ ಮೈನಸ್ 36xy ಮೈನಸ್ 216 when x equal to 2y plus 6, 2y plus 6. ಕರೆಕ್ಟಾ? ರೈಟ್, ಸರಿ. ದಟ್ ಇದನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಇದು a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ತರ ಐತ್ರಿ. a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದ್ರೆ ಏನ್ರಿ? a ಮೈನಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್. ಆ ರೀತಿ ಮಾಡ್ಕೊಂಡಿವಿ ಅಂದ್ರೆ ದಟ್ ಕಾಂಪ್ಲೆಕ್ಸಿಟಿ ಹೆಜ್ಗೆ ಆಗ್ತೈತಿ, ಕಾಂಪ್ಲೆಕ್ಸನ್ ಹೆಜ್ಗೆ ಆಗ್ತೈತಿ. ಅದರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ದಟ್ x ಇದ್ದಲ್ಲಿ 2y ಪ್ಲಸ್ 6 ಅನ್ನ ಹಾಕೊಂಡ್ಬಿಡೋಣ, ಮುಗಿದೋಗ್ಬಿಡುತ್ತೆ ಕೆಲಸ. ಏನಾದ್ರಿ? x ಇದ್ದಲ್ಲಿ 2y ಪ್ಲಸ್ 6 ಕ್ಯೂಬ್ ಮೈನಸ್ 8y ಕ್ಯೂಬ್. ಇದನ್ನ ಹೆಂಗದ ಹಂಗ ಬರ್ಕೊಂಡಿವಿ, ಇದನ್ನು ಅದೇ ರೀತಿ ಬರ್ಕೊಳ್ಳೋಣ. 36xy, x ಇದ್ದಲ್ಲಿ 2 2y ಪ್ಲಸ್ 6 ಐತ್ರಿ. ಸೊ y ಈ ಕಡೆ ಬರ್ಕೊಂಡು x ನನ್ನ ವ್ಯಾಲ್ಯೂನ ನಾ ಲಾಸ್ಟಿಗೆ ಹಾಕೊಂಡ್ಬಿಡ್ತೀನಿ. ಎಷ್ಟದರಿ? 2y ಪ್ಲಸ್ 6 ಮೈನಸ್ 216. ಈ ಲೆಕ್ಕದಲ್ಲಿ ಏನಿಲ್ಲ ರೀ, ಅಗ್ದಿ ಸಮಾಧಾನದಿಂದ ಮಾಡಿದ್ರೆ ನಮ್ಗೆ ಆನ್ಸರ್ ಬಂದಿರ್ತೈತಿ. ಇದು ಯಾವ ತರ ಐತಿ? a ಪ್ಲಸ್ ಬಿ ಹೋಲ್ ಕ್ಯೂಬ್ ತರ ಐತಿ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂತಂದ್ರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab, a ಅಂದ್ರೆ 2y, b ಅಂದ್ರೆ 6, 3ab ಪ್ಲಸ್ 3ab ಇಂಟು a ಪ್ಲಸ್ ಬಿ. a ಪ್ಲಸ್ ಬಿ ಅಂದ್ರೆ ಏನ್ರಿ? 2y ಪ್ಲಸ್ 6 ಮೈನಸ್ 8y ಕ್ಯೂಬ್. ಇದು ಇಷ್ಟು ಏನಪ್ಪಾ ಅಂತಂದ್ರೆ ಇದು ಇಷ್ಟ ಗುಂಡದರಿ. ನಂತರ ಇಲ್ಲಿಂದ ಸ್ಟಾರ್ಟ್ ಆಗತೈತಿ. ಮೈನಸ್ 8y ಕ್ಯೂಬ್ 36y ಇಂಟು 2 ಮೈನಸ್ 32 72 y ಇಂಟು y ಸ್ಕ್ವೇರ್. 36 216 ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 216. ಇಲ್ಲಿ ಏನಾದ್ರೂ ಮಿಸ್ ಮಾಡಿದೇವ ನಾವು? ಓಕೆ, ಸರಿ. ಮೈನಸ್ 216 y ಮೈನಸ್ 216 ಸರಿನಾ? 36 216 ರೀ. ದಟ್ ಹಿಂದೆ ಮೈನಸ್ ಬರ್ತೈತಿ, ಇಲ್ಲಿ ಮುಂದ ಇದಿಷ್ಟ ಆಯ್ತು, ಅಂತ ಲಾಸ್ಟಿಗೆ ಮೈನಸ್ 216 ಐತಿ. ಓಕೆನಾ? ರೈಟ್. ಸೊ ಇದನ್ನ ನಾವು ಮುಂದೆ ಎಕ್ಸ್ಪಾಂಡ್ ಮಾಡೋಣ. ಇದೇನಾಗುತ್ತೆ? 8y ಕ್ಯೂಬ್, 2 ಕ್ಯೂಬ್ ಅಂದ್ರೆ 8y ಕ್ಯೂಬ್ ಪ್ಲಸ್ 216 ಪ್ಲಸ್ 6 12 12 3 36y ಗುಂಡ್ಲೆ 2y ಪ್ಲಸ್ 6 ಮೈನಸ್ 8y ಕ್ಯೂಬ್ ಮೈನಸ್ 72y ಸ್ಕ್ವೇರ್ ಮೈನಸ್ 216y ಮೈನಸ್ 216. ಇಲ್ಲಿ ನೋಡಿದ್ರೆ ನಮ್ಗೆ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಆಗ್ತಾ ಇದೆಯಾ? ಏನ್ರಿ? ಇಲ್ಲಿ 8y ಕ್ಯೂಬ್ಗೆ 8y ಕ್ಯೂಬ್ ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಆಂತರ ಇಲ್ಲಿ ಪ್ಲಸ್ 216 ಐತಿ, ಇಲ್ಲಿ ಮೈನಸ್ 216 ಐತಿ. ಸೊ ಇದನ್ನ ಮುಂದದನ್ನ ಮಾಡ್ಕೊಂತ ಹೋಗೋಣ. 36 2 72y ಸ್ಕ್ವೇರ್, 36 216y. ಓಕೆ, ಇಲ್ಲಿ ಮೈನಸ್ 72y ಸ್ಕ್ವೇರ್ ಅದ, ಇಲ್ಲಿ ಮೈನಸ್ 216y ಅದ. 72y ಸ್ಕ್ವೇರ್ಗೆ 72y ಸ್ಕ್ವೇರ್ ಆಯ್ತು, ಪ್ಲಸ್ ಮೈನಸ್ ಅದರಿ, ಪ್ಲಸ್ 216 ಮೈನಸ್ 216 ಆಯ್ತು, ಇಸ್ ಈಕ್ವಲ್ ಟು 0. ಓಕೆ, ಸರಿ. ದಟ್ ಇದರ ಆನ್ಸರ್ ಏನಾಗಿರ್ತೈತಿ ಅಂತಂದ್ರೆ ಆಪ್ಷನ್ 4 0 ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಈ ರೀತಿ ಪ್ರಾಬ್ಲಮ್ಸ್ ನಮ್ಮ ಎಕ್ಸಾಮ್ ಒಳಗೆ ಏನ್ ಮಾಡ್ತಾವ ಅಂತಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಅದಾವ ಅಂತ ಹೇಳಿ ನಾವು ಭಯ ಪಟ್ಕೋತೀವಿ. ಭಯ ಪಟ್ಕೊಂಡು ಅವಸರ ಮಾಡಿ ತಪ್ಪು ಮಾಡುವಂತ ಸಾಧ್ಯತೆ ಇರ್ತೈತಿ. ಪ್ಲಸ್ ಇದ್ ಮೈನಸ್, ಮೈನಸ್ ಇದ್ ಪ್ಲಸ್ ಬರ್ತಿರ್ತೀವಿ. ಇಂಥ ಲೆಕ್ಕದಾಗ ಸ್ವಲ್ಪ ಟೈಮ್ ಹೆಚ್ಚಿಗೆ ತಗೋರಿ. ಇನ್ನೊಂದು ಇದ್ರೊಳಗೆ ಏನ್ ಮಾಡಿರ್ತಾನ ಅಂತಂದ್ರೆ ಲೆಕ್ಕ ಸಾಂಗ್ ಕೊಟ್ಟಿರ್ತಾನ. ನಮ್ದು ಟೈಮ್ ಎಲ್ಲೂ ವೇಸ್ಟ್ ಆಗಲ್ಲ ರೀ. ನಾವು ಆರಾಮಾಗಿ ನಾವು ಲೆಕ್ಕ ಮಾಡ್ಕೊಂತ ಹೋದ್ವಿ ಅಂದ್ರೆ ನಮ್ಗೆ ಆನ್ಸರ್ ಬಂದಿರ್ತೈತಿ. ಟೈಮ್ ಟೈಮ್ ಕರೆಕ್ಟ್ ಆಗಿ ಯೂಸ್ ಆಗಿರ್ತೈತಿ. ಓಕೆನಾ? ರೈಟ್. ನಂತರ ಏನ್ರಿ? ದಟ್ 108ನೆಯ ಲೆಕ್ಕ ಏನದ ನೋಡ್ರಿ. ದ ಫ್ಯಾಕ್ಟರ್ಸ್ ಆಫ್
10x to the power y 10x to the power y minus 10x to the power y to the power 4. ಓಕೆ, ಸೊ ಇದರೊಳಗೆ ಎರಡು ಕಾಮನ್ ಏನ್ ತೆಗಿಬಹುದ್ರಿ? 10 ಕಾಮನ್ ನ ತೆಗಿತೀವಿ. ಇಲ್ಲಿ x to the power 4 ಅದ, ಇಲ್ಲಿ x ಅದ. ಸಾಂದ್ ಯಾವ್ದದ ರೀ? x ಅದ. ಇಲ್ಲಿ y ಅದ, y to the power 4 ಅದ. ಸಾಂದ್ ಯಾವ್ದದ? y ಅದ. ಸೊ xy ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಏನ್ ಬರ್ತೈತಿ? x³ ಬರ್ತೈತಿ, ಇಲ್ಲಿ ಮೈನಸ್ y³ ಬರ್ತೈತಿ. ಓಕೆ, 10xy ಇದೇನದ್ರಿ? x³ ಮೈನಸ್ y³ ಅದ. x³ ಮೈನಸ್ y³ ಅಂತಂದ್ರೆ x ಮೈನಸ್ y ಇಂಟು x² ಪ್ಲಸ್ xy ಪ್ಲಸ್ y². ಓಕೆ, ಇಲ್ಲಿ ಮೈನಸ್ ಇತ್ತಂತಂದ್ರೆ ಇಲ್ಲಿ xy ಕೋಎಫಿಷಿಯಂಟ್ ಏನ್ ಬರ್ತೈತಿ? ಪ್ಲಸ್ ಬರ್ತೈತಿ. ಒಂದ್ ವೇಳೆ ಇಲ್ಲಿ ಪ್ಲಸ್ ಇತ್ತಂದ್ರೆ ಇಲ್ಲಿ ಮೈನಸ್ ಬಂದಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ರೈಟ್ ಆನ್ಸರ್ ಆಗೈತೆ. ನಂತರ 109ನೆಯ ಲೆಕ್ಕ. ಸೊ ಇಲ್ಲಿ ನಾವು ಟೈಮ್ ವೇಸ್ಟ್ ಮಾಡಿದ್ವಿ ಅಂದ್ರೆ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಅಗ್ದಿ ಒಂದು 15ರಿಂದ 20 ಸೆಕೆಂಡ್ ಆನ್ಸರ್ ಬಂದಿರ್ತೈತ್ರಿ. ಎಲ್ಲ ಕಡೆ ಏನಪ್ಪಾ ಅಂದ್ರೆ ಟೈಮ್ ಬ್ಯಾಲೆನ್ಸ್ ಆಗಿರ್ತೈತಿ. ನಂತರ a fraction becomes 1/3 when 1 is subtracted from the numerator. ನ್ಯೂಮರೇಟರ್ ಲಿಂದ 1 ಕಳೆದ್ರೆ 1/3 ಆಗುತ್ತಂತ್ರಿ. ಆ ನಂತರ from the numerator and it becomes 1/4 when 8 is added to the denominator. ಡಿನಾಮಿನೇಟರ್ ಗೆ ಏನಾದ್ರೂ 8 ಕೊಡ್ಸಿದ್ವಿ ಅಂದ್ರೆ 1/4 ಆಗುತ್ತಂತೆ. then the fraction is. ಓಕೆ, ಸೊ ಆ ಫ್ರಾಕ್ಷನ್ ಏನಾಗಿರ್ಲಿ ಅಂತಂತಂದ್ರೆ x divided by y ಆಗಿರ್ಲಿ ಆ ಫ್ರಾಕ್ಷನ್. ಓಕೆ, ಮುಂದೆ ಏನ್ ಹೇಳಾಕತ್ತಾರೆ ಇವರು? ಆ ಫ್ರಾಕ್ಷನ್ ಗೆ if 1 is subtracted from the numerator, ಇದು ಇಷ್ಟ ಆಗಿರ್ಲಿ. ನ್ಯೂಮರೇಟರ್ ಲಿಂದ 1 ನ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಅಂತಂದ್ರೆ 1/3 ಆಗತ್ರಿ. ಆನಂತರ ಮುಂದುವರೆದ ಏನಾಗುತ್ತೆ? ಇಟ್ ಬಿಕಮ್ಸ್ 1/4 when 8 is added to the denominator. ಒಂದ್ ವೇಳೆ ನಾವು ಡಿನಾಮಿನೇಟರ್ ಗೆ 8 ಅನ್ನ ಕೂಡಿಸಿದ್ವಿ ಅಂತಂದ್ರೆ 1/4 ಆಗುತ್ತೆ. ಓಕೆ, ಇದು ಒಂದು ಕಂಡೀಷನ್, ಇದು ಒಂದು ಕಂಡೀಷನ್. ಇಲ್ಲೊಂದು ಇಕ್ವೇಶನ್ ಬರ್ತೈತಿ, ಇಲ್ಲೊಂದು ಇಕ್ವೇಶನ್ ಬರ್ತೈತಿ. ಎರಡು ಸಾಲ್ವ್ ಮಾಡಿದ್ರೆ ಅಂದ್ರೆ x ಮತ್ತು y ವ್ಯಾಲ್ಯೂ ಬಂದಿರ್ತಾವ್ರಿ. ಓಕೆ, ರೈಟ್. ಇದು ಈ ಕಡೆ ಹೋದ್ರೆ ಏನಾಗುತ್ತೆ? 3 ಇಂಟು ಇದೇ ಬೇರೆ ಇದಕ್ಕೆ ಸಂಬಂಧ ಇಲ್ಲ ರೀ. 3 ಇಂಟು x ಮೈನಸ್ 1 y ಬಲಗಡೆ ಹೋದ್ರೆ ಪ್ಲಸ್ y ಆಗ್ತತಿ. ರೈಟ್, ಇದೇನಾಗುತ್ತೆ? 3x ಮೈನಸ್ 3 ಇಸ್ ಈಕ್ವಲ್ ಟು y. y ಈ ಕಡೆ ಬರಲ್ರಿ, ಏನಾಗುತ್ತೆ? 3x ಮೈನಸ್ y. 3 ಬಲಗಡೆ ಹೋದ್ರೆ ಪ್ಲಸ್ 3 ಆಗುತ್ತೆ. ಇಲ್ಲಿ 4 ಈ ಕಡೆ ಬರಲ್ರಿ, ಏನಾಗುತ್ತೆ? 4x ಆಗುತ್ತೆ. ಇದು ಬಲಗಡೆ ಹೋದ್ರೆ y ಪ್ಲಸ್ 8 ಆಗಿರ್ತೈತಿ. y ಈ ಕಡೆ ಹೋಗ್ಲಿ, 8 ಅಲ್ಲಿ ಇರಲ್ರಿ. 4x ಮೈನಸ್ y ಇಸ್ ಈಕ್ವಲ್ ಟು 8 ಆಗಿರ್ತೈತಿ. ಓಕೆ, ಎರಡು ಇಕ್ವೇಶನ್ ಬಂದ್ವು. ಓಕೆ, ಒಂದು ಮೇಲೆ ಕೆಳಗೆ ಬರ್ಕೊಳ್ಳೋಣ. ರೈಟ್, ಇದನ್ನ ದೊಡ್ಡದ್ರಿ, ಇದ ಫಸ್ಟ್ ಬರ್ಕೋತೇನೆ ನಾನು. 4x ಮೈನಸ್ y ಇಸ್ ಈಕ್ವಲ್ ಟು 8. ಕೆಳಗಡೆ ಏನ್ ಬರೆಯೋಣ? 3x ಮೈನಸ್ y ಇಸ್ ಈಕ್ವಲ್ ಟು 3. ಸರಿನಾ? ರೈಟ್. ಏನ್ರಿ y ಇದು ಕೋಎಫಿಷಿಯಂಟ್ ಏನಪ್ಪಾ ಅಂತಂದ್ರ ಎರಡು ಇದು ಕೋಎಫಿಷಿಯಂಟ್ ಸೇಮ್ ಅದಾವು, ಸೈನ್ ಸೇಮ್ ಅದಾವು. ಹಂಗಂದ್ರೆ ಇಲ್ಲಿ ಏನ್ ಮಾಡೋಣ? ಇದನ್ನ ಮೈನಸ್ ಮಾಡೋಣ. ಮೈನಸ್ ಮಾಡಿದ್ವಿ ಅಂದ್ರೆ ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸರಿನಾ? ರೈಟ್. ಮೈನಸ್ y ಪ್ಲಸ್ y ಕ್ಯಾನ್ಸಲ್ ಆಗುತ್ತೆ. 4x 3x ಹೋದ್ರೆ x ಬರ್ತೈತಿ, 8 3 ಹೋದ್ರೆ 5 ಬರ್ತೈತಿ. ಅಂದ್ರೆ x ಬೆಲೆ 5 ಬಂತು. x ಬೆಲೆ ಎಷ್ಟು ಬಂತ್ರಿ? 5 ಬಂತು. ಓಕೆ, ಯಾವ್ದಾದ್ರು ಒಂದು ಇಕ್ವೇಶನ್ ಒಳಗೆ x ವ್ಯಾಲ್ಯೂವನ್ನ ಹಾಕ್ರಿ, y ವ್ಯಾಲ್ಯೂ ಬಂದಿರ್ತೈತಿ. ಓಕೆ, ರೈಟ್. x ಈಕ್ವಲ್ ಟು 5 ಬಂದೈತಿ. ಸರಿನಾ? ಇದ್ರೊಳಗೆ ಹಾಕೋಣ. ಇದ್ರೊಳಗೆ ಹಾಕೊಂಡ್ರಿ ಏನಾಗುತ್ತೆ? 3 ಇಂಟು 5 ಮೈನಸ್ y ಇಸ್ ಈಕ್ವಲ್ ಟು 3. 3 ಇಂಟು 5 ಮೈನಸ್ y ಇಸ್ ಈಕ್ವಲ್ ಟು 3. y ಬಲಗಡೆ ಹೋಗ್ಲಿ, 3 ಈ ಕಡೆ ಬರ್ಲಿ. 5 3 15. ಈ 3 ಎಡಗಡೆ ಬಂದ್ರೆ ಮೈನಸ್ 3 ಆಗುತ್ತೆ. y ಬಲಗಡೆ ಹೋದ್ರೆ ಪ್ಲಸ್ y ಆಗುತ್ತೆ. 15 3 ಹೋದ್ರೆ 12. ಓಕೆ, ಸೊ x ಬೆಲೆ 5, y ಬೆಲೆ 12. ಅಂದ್ರೆ ಆ ಒಂದು ದಟ್ ಫ್ರಾಕ್ಷನ್, ಅದು ಆ ಒಂದು ಭಿನ್ನರಾಶಿ ಏನಾಗಿರ್ತೈತಿ ಅಂದ್ರೆ x/y ಅಂದ್ರೆ 5/12 ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ 5/12 ಆಪ್ಷನ್ 4 ನಮ್ದು ಸರಿಯಾದಂತ ಆನ್ಸರ್ ಆಗಿದೆ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 110ನೇ ಲೆಕ್ಕ ಏನಂದ್ರೆ ನೋಡ್ರಿ, 2 polynomials p of x equal to ax³ plus polynomial ಕೊಟ್ರಿ and q of x ಒಂದು polynomial ಕೊಟ್ರ. leave the same remainder when divided by x plus 2 then the value of a is. okay, ಎರಡು ಪಾಲಿನಾಮಿಯಲ್ ನ ಇವೆರಡೂ ಏನಪ್ಪಾ ಅಂದ್ರೆ x plus 2 ಲಿಂದ ಗುಣಿಸಿದ್ರೆ ರಿಮೈಂಡರ್ ಏನ್ ಬರುತ್ತೆ ಅಂತ ಹಾಕತಾರ್ರಿ, ಸೇಮ್ ಬರುತ್ತೆ ಅಂತ ಹೇಳಕತ್ತಾರ. ಸೊ ಆ ಪಾಲಿನಾಮಿಯಲ್ಸ್ ಅನ್ನ ನಾನು ಮೊದಲೇ ಬರ್ಕೊಂಡ್ಬಿಡ್ತೀನಿ. ದಟ್ ಈಸ್ p of x is equal to ax³ plus 3x square minus 13. ಇದು ಒಂದನೇ ಪಾಲಿನಾಮಿಯಲ್. ಆ ನಂತರ ಎರಡನೇ ಪಾಲಿನಾಮಿಯಲ್ ಏನದರಿ, ದಟ್ ಈಸ್ x³ minus 5x 5x
ಪ್ಲಸ್ ಏನ ಎಸ್ ಪ್ಲಸ್ ಎ ಇವೆರಡು ಏನಪ್ಪಾ ಅಂತಂದ್ರೆ ಇದರಿಂದ ಡಿವೈಡ್ ಮಾಡ್ಲಿಕ್ಕೆ ಅವರು ದಟ್ ಜಿ ಆಫ್ ಎಕ್ಸ್ ಅಂತ ತಗೋತೇನ್ರಿ ಅದನ್ನ ಅದೇನಪ್ಪಾ ಅಂತಂದ್ರೆ ದಟ್ ಇಸ್ ಎಕ್ಸ್ ಪ್ಲಸ್ 2 ಲಿಂದ ಡಿವೈಡ್ ಮಾಡಿದ್ವಿ ಅಂತಂದ್ರೆ ರಿಮೈಂಡರ್ ಸೇಮ್ ಕೊಡಾಕತ್ತಾವು ಅಂತ ಹೇಳಕತ್ತದ್ರಿ. ಓಕೆ, ಸೊ ಇದನ್ನ ಮಾಡಾಕ ನಾವು ಎರಡು ರೀತಿ ಮಾಡ್ಬೋದು. ಒಂದು ಪೂರ್ತಿ ಹೆಕ್ಟಿಕ್ ಅದ ರೀ, ಇನ್ನೊಂದು ಅಗ್ದಿ ಈಸಿ ಅದ. ನಾನು ನಿಮ್ಗೆ ಹೆಕ್ಟಿಕ್ ಇದ್ದಿದ್ದು ಫಸ್ಟ್ ಹೇಳ್ತೀನಿ, ನಂತರ ಈಸಿ ಇದ್ದಿದ್ದು ನಂತರ ನೋಡೋಣ. ಹೆಕ್ಟಿಕ್ ಇದ್ದಿದ್ದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಹಿಂಟ್ ಕೊಡ್ತಾರೆ ಅಷ್ಟೇ. ಈಗ ಇದನ್ನ ಈ ಒಂದೇ ಪಾಲಿನಾಮಿಯಲ್ ನ ಇದರಿಂದ ಗುಣಿಸಬೇಕು, ಒಂದು ರಿಮೈಂಡರ್ ಬರ್ತೈತಿ. ಸಾರಿ, ಒಂದೇ ಪಾಲಿನಾಮಿಯಲ್ ನ ಇದರಿಂದ ಭಾಗಿಸಬೇಕು, ಒಂದು ರಿಮೈಂಡರ್ ಬರ್ತೈತಿ. ಈ ಪಾಲಿನಾಮಿಯಲ್ ನ ಇದರಿಂದ ಭಾಗಿಸಬೇಕು, ಇನ್ನೊಂದು ರಿಮೈಂಡರ್ ಬರ್ತೈತಿ. ಎರಡು ಸೇಮ್ ಅದಾವ ಅಂತ ನಾವು ಮುಂದುವರಿಬೇಕು. ಒಂದು ಬಹಳ ಟೈಮ್ ತಗೋತೈತಿ. ಅದ್ರ ಬದಲಿ ಏನ್ ಮಾಡೋಣ ಅಂತಂದ್ರೆ ಇದ್ರದ್ದು ಜೀರೋನ ತಗೊಂಡೋಗಿ ಅಥವಾ ಜೀರೋಸನ್ನ ತಗೊಂಡೋಗಿ ಇದ್ರೊಳಗೆ ಹಾಕಿದ್ರೆ ಏನ್ ವ್ಯಾಲ್ಯೂ ಬರ್ತೈತಿ ಅದು ಏನಾಗಿರ್ತೈತಿ ಅಂದ್ರೆ ಅದ್ರ ರಿಮೈಂಡರ್ ಆಗಿರ್ತೈತಿ. ಇದ್ರೊಳಗೆ ತಗೊಂಡ್ಬಂದ್ ಹಾಕ್ತೀವಿ, ಅದು ಏನ್ ಕೊಡ್ತೈತಿ ಅಂದ್ರೆ ರಿಮೈಂಡರ್ ಕೊಡ್ತೈತಿ. ಅವು ಎರಡು ರಿಮೈಂಡರ್ ಈಕ್ವಲ್ ಐತಿ ಅಂತ ಹೇಳಕತ್ತಾರ. ಓಕೆ, ಸೊ ಇದ್ರ ಜೀರೋ ಬೇಕು ಅಂತಂದ್ರೆ ಜಿ ಆಫ್ ಎಕ್ಸ್ ಈಕ್ವಲ್ ಟು ಜೀರೋ ಅಂದ್ರೆ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ಜೀರೋ, ಎಕ್ಸ್ ಈಕ್ವಲ್ ಟು -2 ಇದ್ರ ಜೀರೋ ಸಿಕ್ತು. ಇದ್ರೊಳಗೆ ಹಾಕೋಣ ಅಂದ್ರೆ ಪಿ ಆಫ್ -2 ರಿಮೈಂಡರ್ ಕೊಡ್ತೈತಿ. ಆ ನಂತರ ಇದು ಕ್ಯೂ ಆಫ್ -2 ಇದು ರಿಮೈಂಡರ್ ಕೊಡ್ತೈತಿ. ಇವೆರಡು ಈಕ್ವಲ್ ಅದಾವು ಅಂತ ಹೇಳಕತ್ತಾರೆ. ಸಿಂಪಲ್, ರೈಟ್. ಇದೇನಪ್ಪಾ ಅಂದ್ರೆ ಈ ರೀತಿಯಾದಂತ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ಐತ್ರಿ, ಸ್ವಲ್ಪ ಹುಷಾರಾಗಿರ್ರಿ. ಓಕೆ, ರೈಟ್. ಇಲ್ಲಿ ಏನಾಗತ್ರಿ, ಎಕ್ಸ್ ಇದ್ದಲ್ಲಿ ಎರಡನ್ನ ಹಾಕೋತೀವಿ. ಎ ಇಂಟು -2 ಕ್ಯೂಬ್ ಪ್ಲಸ್ 3 ಇಂಟು -2 ಸ್ಕ್ವೇರ್ -13 ಇಸ್ ಈಕ್ವಲ್ ಟು ಕ್ಯೂ ಆಫ್ -2. ಇಲ್ಲಿ ಎಕ್ಸ್ ಇದ್ದಲ್ಲಿ -2 ಹಾಕ್ತೀವಿ. -2 ಕ್ಯೂಬ್ -5 -2 ಪ್ಲಸ್ ಎ. ಓಕೆ, ನಮ್ಗೆ ಹಿಂಗ್ ಮಾಡಿ ಈ ತರ ಮಾಡಿದ್ರೆ ನಮ್ಗೆ ಎ ವ್ಯಾಲ್ಯೂ ಸಿಕ್ಕಿರ್ತೈತಿ. -2 ಕ್ಯೂಬ್ ಅಂದ್ರೆ -2⁻³ ಅಂದ್ರೆ ಆನ್ಸರ್ ಬರೋದು ಮೈನಸ್ ಆಗಿ ಬರ್ತೈತಿ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರ್ತೈತಿ. -8 ಎ ಆಗಿರ್ತೈತಿ. ಓಕೆನಾ. -2 ಸ್ಕ್ವೇರ್ ಅಂತಂದ್ರೆ +4 ಬರ್ತೈತಿ. 4 3 12 ಪ್ಲಸ್ 12 -13 ಇಸ್ ಈಕ್ವಲ್ ಟು -2 ಕ್ಯೂಬ್ ಅಂತಂದ್ರೆ -8 5 2 10 ಪ್ಲಸ್ 10 ಪ್ಲಸ್ ಎ. ಓಕೆ, ಎ ಒಂದ್ ಕಡೆ ಮಾಡ್ಕೊಡ್ರಿ, ನಂಬರ್ಸ್ ಅನ್ನ ಒಂದ್ ಕಡೆ ಮಾಡ್ಕೊಂಡ್ಬಿಡೋಣ. -8 ಬಲಗಡೆ ಹೋದ್ರೆ +8 ಆಗುತ್ತೆ. ಇಲ್ಲಿ ಏನಾಗುತ್ತೆ 12 ಒಳಗೆ 13 ಹೋದ್ರೆ -1 ಬರ್ತೈತಿ. ಈಸ್ ಈಕ್ವಲ್ ಟು ಒಂದ್ ನಿಮಿಷ, ರೈಟ್, ಇಷ್ಟ ಇರಲಿ. ಈಸ್ ಈಕ್ವಲ್ ಟು -8 -10 ಮಾಡಿದ್ರಿ ಅಂತಂದ್ರೆ ಏನ್ ಬರ್ತೈತಿ +2 ಬರ್ತೈತಿ. ಓಕೆ, ಏನ್ರಿ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕರಿತೀವಿ. 10 ಒಳಗೆ 8 ಹೋದ್ರೆ 2 ಬರ್ತೈತಿ. ದೊಡ್ಡ ಸಂಖ್ಯೆ ಹಿಂದೆ ಪ್ಲಸ್ ಅದ, ಪ್ಲಸ್ ಬರ್ತೈತಿ. -8 ಬಲಗಡೆ ಹೋದ್ರೆ +8 ಬರ್ತೈತ್ರಿ. ಓಕೆನಾ. 2 ಈ ಕಡೆ ಹಾಕೋಣ. -1 -2 ಇಸ್ ಈಕ್ವಲ್ ಟು ಇದೇನಾಗುತ್ತೆ 8 1 9 ಎ ಆಗುತ್ತೆ. -1 -2 ಅಂದ್ರೆ -3 9 ಈ ಕಡೆ ಬಂದ್ರೆ ಬಾಗ್ಲೆ 9 ಇಸ್ ಈಕ್ವಲ್ ಟು ಎ. 3 1 3 3 3 9 ಅಂದ್ರೆ ಎ ಬೆಲೆ ಏನಾಗುತ್ತೆ -1/3 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ದಟ್ ಈಸ್ ಎ ಇಸ್ ಈಕ್ವಲ್ ಟು -1/3 ಆನ್ಸರ್ ದಟ್ ಇಲ್ಲಿ ಕೊಟ್ಟಿಲ್ಲ. ಸೊ ನಾವು ಮಾಡಿದ್ದೇನೋ ಮಿಸ್ಟೇಕ್ ಆಗೈತ್ರಿ. ಇದು ಆನ್ಸರ್ ಮಾಡಿದ್ ಕರೆಕ್ಟ್ ಅದರಿ. ದಟ್ ಕೊಟ್ಟಿರುವಂತ ಆಪ್ಷನ್ಸ್ ಒಳಗೆ ಏನಪ್ಪಾ ಅಂತಂದ್ರೆ ಈ ಆಪ್ಷನ್ ಕೊಟ್ಟಿಲ್ಲ. ದಟ್ ಏನೋ ಮಿಸ್ ಆಗಿದ್ದಂಗ ಅದ. ನೀವು ಒಂದ್ಸರಿ ಚೆಕ್ ಮಾಡ್ರಿ. ಒಂದ್ ವೇಳೆ ಇದು ಬಿಟ್ಟು ಬೇರೆ ಆನ್ಸರ್ ಬಂದಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆನಾ, ರೈಟ್. ಸೊ ನಂತರ 111ನೆಯ ಲೆಕ್ಕ ಏನದ ನೋಡ್ರಿ. Alpha and beta are zeros of a polynomial ax² plus bx plus c. The value of alpha square plus beta square. Okay, alpha square plus beta square ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಸೊ ಪಾಲಿನಾಮಿಯಲ್ ಏನದರಿ ದಟ್ ಈಸ್ ax² plus bx plus c ಅಂತ ಕೊಟ್ಟರ. ಓಕೆ, ಇದ್ರ ಜೀರೋಸ್ ಏನ್ ಹೇಳಕತ್ತಾರ ಅವರು, ಅಲ್ಫಾ ಮತ್ತೆ ಬೀಟಾ ಅದಾವು ಅಂತ ಹೇಳಕತ್ತಾರ. ಅವ್ರು ಏನ್ ಕೇಳಕತ್ತಾರ ಅಂತಂದ್ರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ಸೊ ಇವು ಏನಾದ್ರು ಇದು ಒಂದು ಪಾಲಿನಾಮಿಯಲ್ ಐತಿ ಅಂತಂದ್ರೆ ದಟ್ ಇದಕ್ಕ ಮತ್ತೊಳ್ಳಿ ಏನಂತಂದ್ರೆ ಇದ್ರದ್ದು ಜೀರೋಸ್ಗೆ ಮತ್ತೆ ಕೋಎಫಿಷಿಯಂಟ್ ಗೆ ಒಂದು ರಿಲೇಷನ್ ಇರ್ತೈತಿ. ಅದೇನಪ್ಪಾ ಅಂತಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಆನಂತರ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಅವ್ರು ಕೇಳ್ತಾ ಇರೋದೇನ್ರಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ನಮ್ಗೆ ಇದು ಗೊತ್ತಿಲ್ಲ ಹೆಂಗ್ ಮಾಡ್ಬೇಕಂತ ಹೇಳಿ. ಆದ್ರೆ ಇದು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತ್ರಿ. ಏನ್ರಿ ಏನಪ್ಪಾ ಅಂದ್ರೆ ಇದು ಎದಕ್ಕೆ ಈಕ್ವಲ್ ಆಗೈತಿ ಅಂತಂದ್ರ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್. ಓಕೆ, ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಇರ್ತೈತಿ. ಸೊ ಆ ಪ್ಲಸ್ 2 ಆಲ್ಫಾ ಬೀಟಾ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕ್ರಿ -2 ಆಲ್ಫಾ ಬೀಟಾ ಮಾಡಿರ್ತೀವಿ. ಓಕೆ, ಐಡೆಂಟಿಟೀಸ್ ಒಳಗೆ ಇದನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ -b/a ಸ್ಕ್ವೇರ್ ಮೈನಸ್ ಅಲ್ಫಾ ಬೀಟಾ ಅಂದ್ರೆ ಏನ್ರಿ c/a. ಓಕೆ, ದಿಸ್ ಈಸ್ ಈಕ್ವಲ್ ಟು ಇದೇನಾಗುತ್ತೆ b² / a² ಆಗುತ್ತೆ.
ಸರಿನಾ? ರೈಟ್, ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. alpha square plus beta square is equal to minus b by a whole square ಅಂದ್ರೆ ಏನಾಗುತ್ತೆ ಇದು b square divided by a square minus 2c divided by a ಆಗಿರ್ತೈತಿ. ಛೇದದೊಳಗೆ a square ಮತ್ತೆ a ಐತಿ, LCM a square ಬರ್ತೈತಿ. a square ಒಂದ್ಲೆ a square, a ಗೆ ಎದರಲ್ಲಿ ಗುಣಾಕಾರ ಮಾಡಿದ್ರೆ a square ಬರ್ತೈತಿ, ಒಂದರಿಂದ ಗುಣಾಕಾರ ಮಾಡಿ ಬರ್ತೈತಿ. b square minus 2ac divided by a square. ಆಪ್ಷನ್ಸ್ ಅನ್ನ ನೋಡಿದ್ರೆ b square minus 2ac divided by a square. divided by a square ಇರೋದು 2 ಮತ್ತು 4ನೇ ಆಪ್ಷನ್ ಅದ. 4ನೇ ಆಪ್ಷನ್ ಒಳಗೆ ನ್ಯೂಮರೇಟರ್ ಪ್ಲಸ್ ಐತಿ, ಅದು ಹೋಗುತ್ತೆ. ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗಿರ್ತೈತಿ. ನಂತರ 112ನೆಯ ಲೆಕ್ಕ ಏನಾಗಿರ್ತೈತ್ರಿ? ಇನ್ ಟ್ರಯಾಂಗಲ್ PQR QT is perpendicular to PR, angle TQR equal to 40 degree and angle SPR equal to 30 degree, then the value of x and y are respectively. x ಮತ್ತೆ y ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರೆ. ಓಕೆ ರೈಟ್. ಸೊ ದಟ್ ಡಯಾಗ್ರಾಮ್ ಅನ್ನ ಫಸ್ಟ್ ನಾವು ಮಾಡ್ಕೋತೇನ್ರಿ ನಾನಿಲ್ಲಿ. ರೈಟ್, ಓಕೆ ಸರಿ. ಈಗ ದಟ್ ಇದನ್ನ ನೋಡಿದ್ವಿ ಅಂತಂದ್ರೆ ಇಲ್ಲಿ ಇದು 90 ಐತಿ, ಇದು 90 ಐತಿ. ಈ 90 ಡಿಗ್ರಿ ಇರುವಂತ ಟ್ರಯಾಂಗಲ್ ಯಾವ್ದಲ್ಲ ಅದನ್ನ ತಗೊಂಡು ನಾವು ಮುಂದೆ ಹೋಗೋಣ ಅಂತ ಈಸಿ ಆಗುತ್ತೆ ನಮ್ಗೆ. ಓಕೆ ಸರಿ, ಇಲ್ಲಿ 90 ಅದ ಅಂತಂದ್ರೆ ದಟ್ ಈ ಟ್ರಯಾಂಗಲ್ ಅನ್ನ ತಗೊಳ್ಳೋಣ. ಯಾವ ಟ್ರಯಾಂಗಲ್ ರೀ? ಟ್ರಯಾಂಗಲ್ QTR. QTR ಅನ್ನ ತಗೊಳ್ಳೋಣ. QTR ಆಂಗಲ್ ಅನ್ನ ತಗೊಂಡಿವಿ ಅಂದ್ರೆ ಇದೇನದ ರೀ? ಇದು 90 ಡಿಗ್ರಿ ಅದ. ಓಕೆ, ಇದು 40 ಡಿಗ್ರಿ ಅದ. ಇದು 40 ಐತಿ, ಇದು 90 ಐತಿ. ಓಕೆ, ಇದು ಎಷ್ಟು ಅಂತಂದ್ರೆ ನಾವು ಕಂಡುಹಿಡಿಬೇಕು. ಓಕೆ, 90 ಪ್ಲಸ್ QTR ಅಂತಂದ್ರೆ ಈ ಕಡೆಯಿಂದ ಹೋಗೋಣ. Q ಅಂದ್ರೆ ಇದೇನದ ರೀ? 40 ಐತಿ. T ಅಂದ್ರೆ ಇದು 90 ಐತಿ. R ಅಂದ್ರೆ ಇದೇನದ್ರಿ? X ಅದ. 3 ಸೆಷನ್ 180 ಆಗತ್ತ. 90 ಪ್ಲಸ್ 40 130. ಅದು ಬಲಗಡೆ ಹೋದ್ರೆ ಏನಾಗತ್ರಿ? ಮೈನಸ್ 130 ಆಗತ್ತ. 180 130 ಹೋದ್ರೆ 50 ಡಿಗ್ರಿ. ಓಕೆ, ಎಕ್ಸ್ ಬೆಲೆ 50 ಬರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ದಟ್ ಆಪ್ಷನ್ 2 ಮತ್ತು ಆಪ್ಷನ್ 4 50 ಡಿಗ್ರಿ ಅದಾವ. ನಂತರ y ಬೆಲೆ ಬೇಕು. ಓಕೆ, ಇಲ್ಲಿಗೆ ಬರೋಣ. ಇದಕ್ಕೊಂದು ಪಾಯಿಂಟ್ ಏನಾರ ಹೆಸರು ಕೊಟ್ಟಿಲ್ಲ, ನಾವು ಹೆಸರು ಕೊಡೋಣ್ರಿ. ಇದನ್ನೇನ ಇದನ್ನ ಇದು ಎ ಅಂತ ಅನ್ಕೊಳ್ಳೋಣ. ಈಗ APT ಟ್ರಯಾಂಗಲ್ ತಗೊಂಡ್ವಿ ಅಂದ್ರೆ ಟ್ರಯಾಂಗಲ್ APT ಅಥವಾ ATP ಅಂತ ಅನ್ಕೊಡ್ರಿ. ATP ಟ್ರಯಾಂಗಲ್ ತಗೊಂಡ್ವಿ ಅಂತಂದ್ರೆ ಈ 3 ಆಂಗಲ್ ಸೇರಿಸಿದ್ರೆ 180 ಇರ್ತೈತಿ. ಇದೆಷ್ಟೈತ್ರಿ? 90 ಐತಿ. ಓಕೆ, ಹಂಗಂದ್ರೆ ಇದು 90 ಪ್ಲಸ್ ಇದು 30, ಇದು ಪ್ಲಸ್ PAT ಆಂಗಲ್ PAT. ಅದು ಗೊತ್ತಾ? ನಮ್ಗೆ ಗೊತ್ತಿಲ್ಲ, ಅದನ್ನ ಹಂಗ ಬರ್ಕೋತೇನ್ರಿ. ಈಸ್ ಈಕ್ವಲ್ ಟು 180. ಸೊ ಆಂಗಲ್ PAT ಈಸ್ ಈಕ್ವಲ್ ಟು 30 ಪ್ಲಸ್ 90 ಪ್ಲಸ್ 30 ಅಂದ್ರೆ 120. 180 ಒಳಗೆ 120 ಹೋತು ಅಂತಂದ್ರೆ ಏನ್ ಬರ್ತ್ರಿ? 60 ಡಿಗ್ರಿ. ಅಂದ್ರೆ ಈ ಆಂಗಲ್ 60 ಐತಿ, ಈ ಆಂಗಲ್ 60 ಐತ್ರಿ. ಇದು ಎಷ್ಟು ಇರ್ತೈತ್ರಿ? ಇದು ಸಹಿತ 60 ಇರ್ತೈತಿ. ಓಕೆ, ಇದು 60 ಐತಿ. ಸರಿನಾ? ಇದು 60 ಡಿಗ್ರಿ ಐತಿ. ಇದು 40 ಐತಿ, ಇದು 60 ಐತಿ. 3 ಸೇರಿಸಿದ್ರೆ ನಮಗ 180 ಇರಬೇಕು. ಯಾವ ಟ್ರಯಾಂಗಲ್ ರೀ? ಇದು ಟ್ರಯಾಂಗಲ್ QSA ಅಥವಾ QAS. ಈ ಟ್ರಯಾಂಗಲ್ ಒಳಗ ಇದು 40 ಐತಿ, ಇದು 60 ಐತಿ. ಓಕೆ, 60 ಪ್ಲಸ್ 40 ಪ್ಲಸ್ y ಇಸ್ ಈಕ್ವಲ್ ಟು 180. y ಇಸ್ ಈಕ್ವಲ್ ಟು 60 ಪ್ಲಸ್ 40 100 ಬಲಗಡೆ ಹೋದ್ರೆ ಮೈನಸ್ 100. 180 100 ಹೋದ್ರೆ 80 ಡಿಗ್ರಿ. ಓಕೆ, y 80 ಡಿಗ್ರಿ, x 50. 50 ಮತ್ತು 80 ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 113 ಲೆಕ್ಕ ಏನ ನೋಡ್ರಿ? ABC is an equilateral triangle with sides 2a units. The length of the altitude of the triangle is. Okay, that ಏನದರಿ? ಇದು ಒಂದು ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅದ. ಏನದ್ರಿ? ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಐತಿ. ಸೊ ಇದ್ರದ ಏನ್ ಕೇಳಾಕತ್ತಾರ ಅವರು? ಹೈಟ್ ಕೇಳಾಕತ್ತಾರ. ಎಲ್ಲಾ ಸೈಡ್ಸ್ ಏನದಾವ ಅಂದ್ರೆ 2a ಅದಾವ. ಇದು 2a ಅದ, ಇದು 2a ಅದ, ಇದು ಸಹಿತ 2a ಅದ. ವಿಚ್ ಮೀನ್ಸ್ ಇದು a ಪ್ಲಸ್ a ಮತ್ತೆ a ಅಂತ ಬರ್ದಾನ 2a ಅದರಿ. ಹೈಟ್ h ಅದ. ಓಕೆ, ಇದು ಏನದರಿ? a ಅದ, ಇದು b ಅದ, ಅಂದ್ರೆ ಇದು c ಅದ. ಏನ್ ಕೇಳಾಕತ್ತಾರ ಅವರು? ಲೆಂತ್ ಆಫ್ ದ ಅಲ್ಟಿಟ್ಯೂಡ್ ಆಫ್ ದ ಟ್ರಯಾಂಗಲ್. ಇದು ಹೈಟ್ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ದಟ್ ಹೈಟ್ ಎಲ್ಲಿ ಬರುತ್ತ್ರಿ? ಏರಿಯಾ ಟ್ರಯಾಂಗಲ್ ಒಳಗ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಬಂದಿರ್ತೈತಿ. ಓಕೆ ರೈಟ್. ಹಂಗಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನದರಿ? ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಪ್ಪಾ ಅಂತಂದ್ರ ಹಾಫ್ ಇಂಟು ಬೇಸ್ ಅಂದ್ರೆ ಏನದರಿ? ಬೇಸ್ ಇಂಟು ಹೈಟ್. ಓಕೆ, ಹಾಫ್ ಬೇಸ್ ಅಂದ್ರೆ ಏನದರಿ? 2a ಇಂಟು ಹೈಟ್. ಎರಡು ಕ್ಯಾನ್ಸಲ್ ಆದ್ರೆ ಇದೇನಪ್ಪಾ ಅಂದ್ರೆ a ಇಂಟು
ಎಚ್ ಆಗ್ತತಿ. ಓಕೆ, ಇದರಿಂದ ನಮ್ಗೆ ಏನ್ ಸಿಗಾಗತೈತಿ, ಏನು ಸಿಗಾಕತ್ತಿಲ್ಲ. ಮತ್ತೆ ನಿಮ್ಗೆ ಇನ್ನೊಂದು ಏನ್ ಗೊತ್ತಪ್ಪ ಅಂತಂದ್ರ ದಟ್ ಏರಿಯಾ ಆಫ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತದ ರೀ. ಏರಿಯಾ ಆಫ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತತಿ. ಅದೇನಪ್ಪಾ ಅಂತಂದ್ರ √3 ಡಿವೈಡೆಡ್ ಬೈ 2a². ಓಕೆನಾ, ರೈಟ್. ಇಲ್ಲಿ ಎ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಸೈಡ್ ಎ ಆಗಿರ್ತತಿ. ಅಂದ್ರೆ ಈಗ ಈ ಟ್ರಯಾಂಗಲ್ ಏರಿಯಾ ಫೈಂಡ್ ಮಾಡ್ರಿ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ √3 ಡಿವೈಡ್ ಬೈ 2 ಅಲ್ಲ ರೀ, √3 ಡಿವೈಡ್ ಬೈ 4a² ಆಗಿರ್ತತಿ. ಓಕೆನಾ, ರೈಟ್. ಸೊ √3 ಡಿವೈಡೆಡ್ ಬೈ 4. ಎ ಅಂದ್ರೆ ಏನದ ರೀ, ಎ ಅಂದ್ರೆ 2a ಐತಿ, ಎ ಅಂದ್ರೆ 2a ಐತಿ, 2a². ಓಕೆನಾ, ಎ ಅಂದ್ರೆ 2a ಐತಿ. ಸೊ ನಾವ್ ಇಲ್ಲಿ ಫಾರ್ಮುಲಾ ಒಳಗೆ ಎ ಅಂತ ಬರ್ಕೊಂಡಿದೀವಿ, ಆದ್ರೆ ಇಲ್ಲಿ ಒಂದೊಂದು ಸೈಡ್ ಏನಪ್ಪಾ ಅಂದ್ರೆ 2a ಅದಾವು, ಅದ್ರ ಸಂಬಂಧ ಎ ಇದ್ದಲ್ಲಿ 2a ತುಂಬ್ತೇವೆ. ಓಕೆನಾ, ಅಂದ್ರೆ ಇದೇನಾಗತ್ರಿ √3 ಡಿವೈಡೆಡ್ ಬೈ 4, ಇದು 4a². 4 ಗೆ 4 ಕ್ಯಾನ್ಸಲ್ ಆದ್ರೆ ಇದೇನಾಗತ್ತಪ್ಪ ಅಂತಂದ್ರೆ √3a² ಆಗುತ್ತೆ. ಇದರಿಂದ ಏನ್ ಸಿಗಾಗತ್ತೈತಿ, ಇದು ಏರಿಯಾ ಆಫ್ ಟ್ರಯಾಂಗಲ್ ಐತಿ, ಇದು ಸಹಿತ ಏರಿಯಾ ಆಫ್ ಟ್ರಯಾಂಗಲ್ ಐತಿ. ಹಂಗಂದ್ರೆ ಇವು ಎರಡು ಈಕ್ವಲ್ ಇರ್ತಾವು. ಅಂದ್ರೆ ಏನೇನ್ ಈಕ್ವಲ್ ಇರ್ತಾವ್ರಿ, a ಇಂಟು ಎಚ್, ಇದು ಮತ್ತೆ ಇದು ಈಕ್ವಲ್ ಆಗಿರ್ತೈತಿ. a ಇಂಟು ಎಚ್ ಇಸ್ ಈಕ್ವಲ್ ಟು √3a². ಒಂದೇ ಎಗೆ ಒಂದೇ ಕ್ಯಾನ್ಸಲ್ ಆದ್ರೆ ಇನ್ನೊಂದು ಎ ಉಳಿತೈತಿ. ಅಂದ್ರೆ ಎಚ್ ಇಸ್ ಈಕ್ವಲ್ ಟು √3a ಆಗಿರುತ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು KRTT ಮಾಡೆಲ್ ಕ್ವಶನ್ ಪೇಪರ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಎಕ್ಸ್ಪ್ಲನೇಷನ್ ಆಗಿತ್ತು. ಮುಂದಿನ ವಿಡಿಯೋದೊಳಗ ಇನ್ನೂ ಒಂದು ಕ್ವಶನ್ ಪೇಪರ್ದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಮಾಡ್ತೇನೆ. ಓಕೆನಾ, ರೈಟ್. ಸೊ ದಟ್ ಇದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಎಕ್ಸಾಮಿಗೆ ಇದೇ ರೀತಿ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಹೆಚ್ಚಿಗೆ ಇರ್ತೈತಿ. ಆನಂತರ ದಟ್ ಈ ಒಂದು ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡು ಬಹಳಷ್ಟು ಜನ ಇದನ್ನ ಕ್ವಾಲಿಫೈ ಆಗ್ರಿ. ಯಾಕಂದ್ರೆ ನಮಗೆ ಮುಂದೆ GPSTR ಬರುವಂತ ಸಾಧ್ಯತೆ ಐತಿ. ಓಕೆನಾ, ರೈಟ್. ಸೊ ದಟ್ ಹೆಚ್ಚು ಜನ ಈ ಎಕ್ಸಾಮ್ ಅನ್ನು ಕ್ವಾಲಿಫೈ ಆಗಲಿ, ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ.